ಓಕೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಸೆಷನ್ ಬಂದ್ಬಿಟ್ಟು ಬೆಂಗಳೂರಲ್ಲಿ ಯಾವ ರೀತಿ ನಾವು ಗ್ರೀನ್ ಕವರ್ಸ್ ನಾವು ಜಾಸ್ತಿ ಮಾಡ್ಬೋದು, ಜೊತೆಗೆ ಸಿಟಿಸನ್ ಪಾರ್ಟಿಸಿಪೇಷನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಮೇಲೆ ಸೆಷನ್ ಆರ್ಗನೈಸ್ ಮಾಡಿದ್ವಿ. ನಮ್ ಜೊತೆಗೆ BLG ಸ್ವಾಮಿ ಸರ್ ಇದ್ದಾರೆ. ಅವರು DCF BBMP. ಅವ್ರದೇ ಆದಂತಹ ಒಂದು ಇಂಟ್ರೊಡಕ್ಷನ್ ಈಗ ಸ್ಟಾರ್ಟ್ ಮಾಡ್ತೀನಿ. ಅದ್ರ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ಕಾಂಟೆಕ್ಸ್ಟ್ ನ ಸೆಟ್ ಮಾಡ್ಬಿಡ್ತೀನಿ. ಇದ್ರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಬೆಂಗಳೂರಲ್ಲಿ ಗ್ರೀನ್ ಕವರ್ ಯಾವ ರೀತಿ ಸ್ಟಾರ್ಟ್ ಮಾಡ್ಬೋದು, ಯಾವ ರೀತಿ ಜಾಸ್ತಿ ಮಾಡ್ಬೋದು, ಜೊತೆಗೆ ಆಸ್ ಅ ಸಿಟಿಸನ್ ನಮ್ಮ ಉದ್ದೇಶ ಏನಿದೆ, ನಾವು ಯಾವ ರೀತಿ BBMP ಜೊತೆ ಕೈ ಜೋಡಿಸ್ಬಿಟ್ಟು ಕೆಲಸ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇದ್ರ ಮೇಲೆ ಇನ್ನೊಂದು ಡಿಸ್ಕಷನ್ ಆರ್ಗನೈಸ್ ಮಾಡುದು. ಸೆಂಟರ್ ಫಾರ್ ಎಕಾಲಜಿ ಸೈನ್ಸ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಒಂದು ರಿಪೋರ್ಟ್ ನ ರಿಲೀಸ್ ಮಾಡುತ್ತೆ. ಅದರಲ್ಲಿ 66% ಆಫ್ ಗ್ರೀನ್ ಕವರ್ ಲಾಸ್ಟ್ ಆಗಿದೆ, ಜೊತೆಗೆ 74% ಆಫ್ ವಾಟರ್ ಬಾಡೀಸ್ ಹೋಗಿದೆ ಬೆಂಗಳೂರಲ್ಲಿ. ನಿಮ್ಗೆ ಬೆಂಗಳೂರು ಗ್ರೋತ್ ಅನ್ನೋದು ಈಗ ಅಟ್ ಪ್ರೆಸೆಂಟ್ 2024 ಅಲ್ಲಿ 584% ಜಾಸ್ತಿ ಆಗಿದೆ. ಸೊ ಅಷ್ಟು ಗ್ರೋತ್ ಅನ್ನೋದು ಆಗ್ತಾ ಇದೆ. ಬಟ್ ಗ್ರೀನ್ ಕವರ್ ಅನ್ನೋದು ನಾವು ತುಂಬಾ ಮರಿತಾ ಇದೀವಿ. ಜೊತೆಗೆ 2038ರಲ್ಲಿ, ಇವಾಗ ನಾವು 2024ರಲ್ಲಿ 2038ರಲ್ಲಿ ಗ್ರೋತ್ ಏರಿಯಾ ಅನ್ನೋದು ತುಂಬಾ ಜಾಸ್ತಿ ಆಗಿ ಬರೀ ನಮ್ಗೆ ಗ್ರೀನ್ ಕವರ್ 0.65%, ಅಂದ್ರೆ 1% ಗಿಂತ ತುಂಬಾ ಕಡಿಮೆ ಆಗುತ್ತೆ ಅನ್ನೋದು ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ಸೊ ಈ ಎಲ್ಲಾದ್ರ ಮೇಲೆ ಚರ್ಚೆ ಮಾಡ್ಬೇಕು. ಆ ಚರ್ಚೆ ಮಾಡೋದಕ್ಕೆ ಅಂತಾನೆ ನಾವು BLG ಸ್ವಾಮಿ ಸರ್ನ ಭೇಟಿಯಾಗಿ ಅವರನ್ನ ಪ್ಯಾನಲಿಸ್ಟ್ ಆಗಿ ಹೋಗ್ದು. ಸೊ ಒಂದು ಇದನ್ನ ಸೆಟ್ ಮಾಡ್ತಾ ಇದೀವಿ. ಇಲ್ಲಿ ಏನೇ ಒಂದು ಕ್ವಶನ್ ಅಂತ ಆನ್ಸರ್ಸ್ ಇದ್ರು ಸಹ ನೀವು ನಿಮ್ಮ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ಅಲ್ಲಿನ ಮೂಲಕ ಅದನ್ನ ತಗೊಂಡು ನಾವು ಇದ್ ಮಾಡ್ತೀವಿ. ನಮ್ಮ ಜೊತೆಗೆ ಜಯರಾಜ್ ಮಂಡಾಯಮ್ಮು ಸಹ ಇದ್ದಾರೆ. ಅವರು ಸಹ ಒನ್ ಆಫ್ ದ ಬಿಗ್ ಕ್ಲಿಪ್ ಲೀಡರ್, ನಮ್ಮ BPAC ಸಿವಿಕ್ ಲೀಡರ್. ಜೊತೆಗೆ ಅವರು ಹಸಿರು ಮಿಷನ್ ಅನ್ನುವಂತ ಒಂದು ಸಂಸ್ಥೆನ ಹೆಡ್ ಮಾಡ್ತಾರೆ. ಅವರು ಕ್ವಶನ್ ಅಂಡ್ ಆನ್ಸರ್ಸ್ ನ ತಗೊಂಡು ನಿಮ್ಗೆ ಏನ್ ಬೇಕೋ ಅದನ್ನ ಆನ್ಸರ್ಸ್ ಕೊಡ್ತಾರೆ. ಅಂಡ್ ಎರಡನೇ ಉದ್ದೇಶ ಏನು ಅಂತ ಹೇಳಿದ್ರೆ, ವೆರಿ ಸಿಂಪಲ್. ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಅದ್ರ ಜೊತೆಗೆ ಮರಗಳು ಇದ್ರ ಮೇಲೆ ಮಾತ್ರ ಕ್ವಶನ್ಸ್ ಇರ್ಲಿ. BBMP ಚುನಾವಣೆ ಯಾಕಾಗಿಲ್ಲ, BBMP ಅದ್ ಮಾಡ್ತಾ ಇಲ್ಲ, ಇದ್ ಮಾಡ್ತಾ ಇಲ್ಲ ಅಂತ ಕೆಸರೆಚಾಟ ಆಟಕ್ಕೆ ಇದು ಈ ಡಿಸ್ಕಷನ್ ಅಲ್ಲ. ಮೇಜರ್ ಆಗಿ ಫಾರೆಸ್ಟ್ ಇದ್ರ ಮೇಲೆನೆ, ಜೊತೆಗೆ BBMP ಯ ಗ್ರೀನ್ ಕವರ್ ಮೇಲೆನೆ ನಾವು ಈ ಡಿಸ್ಕಷನ್ ಇದ್ ಮಾಡಿದ್ವಿ. ಸೊ ನಮ್ಮೊಂದಿಗೆ BLG ಸ್ವಾಮಿ ಸರ್ ಇದ್ದಾರೆ. ಸರ್, ತಮ್ಗೆ ಧನ್ಯವಾದಗಳು. ತಮ್ಮ ವೆರಿ ಬ್ಯುಸಿ ಶೆಡ್ಯೂಲ್ ಅಲ್ಲೂ ಸಹ ನಮ್ ಜೊತೆ ಜಾಯಿನ್ ಆಗಿದ್ದೀರಾ. ತಮ್ಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಕ್ವಿಕ್ ಆಗಿ ಇಂಟ್ರೊಡಕ್ಷನ್ ಕೊಡ್ಬೇಕು ಅಂತ ಹೇಳಿದ್ರೆ, BLG ಸ್ವಾಮಿ ಸರ್ ಅವರು ನಮ್ ಬೆಂಗಳೂರವರು, ಇಲ್ಲೇ ಹುಟ್ಟಿ ಬೆಳೆದವರು, ಬೆಂಗಳೂರನ್ನ ಒಂದು ಡ್ರಾಸ್ಟಿಕ್ ಚೇಂಜಸ್ ನ ನೋಡಿದವರು. ಬಹಳಷ್ಟು ಜನ ನಮ್ಮಲ್ಲಿ DCF ಬಂದವರೆಲ್ಲ ಬಹಳಷ್ಟು ಬೇರೆ ಬೇರೆ ಊರಿಂದ ಬಂದಿದ್ರು. ಬಟ್ ನಮ್ ಬೆಂಗಳೂರವರೇ ಆದಂತಹ BLG ಸ್ವಾಮಿ ಅವರು ಇದ್ದಾರೆ. ಅವ್ರು ಓದಿದ್ದು ವಿಜಯ ಕಾಲೇಜಲ್ಲಿ. ಅವ್ರಿಗೆ ಬೆಂಗಳೂರು ಬಗ್ಗೆ ಅಗಾಧವಾದ ಅರಿವಿದೆ. ಜೊತೆಗೆ BSc ಫಾರೆಸ್ಟ್ ನ ವ್ಯಾಸಂಗ ಮಾಡಿದ್ದಾರೆ. ಸುಮಾರು 18 ವರ್ಷಗಳ ಕಾಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ಕೆಲಸನ ನಿರ್ವಹಿಸಿದ್ದಾರೆ. ಕೊಯಂಬತ್ತೂರಲ್ಲಿ ರೇಂಜ್ ಆಫೀಸರ್ ಆಗಿ ಟ್ರೈನಿಂಗ್ ತಗೊಂಡವರು. ಜೊತೆಗೆ ಕುಂದಾಪುರ, ಶಿವಮೊಗ್ಗ, ಮಂಗಳೂರು ಬಹಳಷ್ಟು ಜಿಲ್ಲೆಗಳಲ್ಲಿ ಅವರು ಕಾರ್ಯನ ನಿರ್ವಹಿಸಿದ್ದಾರೆ. ಅಂಡ್ ಕಳೆದ 6 ತಿಂಗಳಿಂದ BBMP ಯಲ್ಲಿ DCF ಆಗಿ ಕಾರ್ಯನಿರ್ವಹಿಸಿ ಹಲವಾರು ಚೇಂಜಸ್ ನ ತಂದಿದ್ದಾರೆ. ಸೊ ಅವ್ರ ಮೂಲಕನೇ ಕೇಳೋಣ ಏನೇನ್ ಚೇಂಜಸ್ ಇದೆ, BBMP ಏನೇನ್ ಕಾರ್ಯ ಮಾಡ್ತಾ ಇದೆ, ಯಾವ ರೀತಿ ಸಿಟಿಸನ್ ಪಾರ್ಟಿಸಿಪೇಟ್ ಮಾಡಬಹುದು ಅಂತ ಹೇಳ್ಬಿಟ್ಟು. ವೆಲ್ಕಮ್ ಟು ಯು ಸರ್. ಸರ್, ಓವರ್ ಟು ಯು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ನಾವು ಈಗಷ್ಟೇ ಬಿಸಿಲಿನ ಬೇಸಿಗೆ ಕಾಲವನ್ನು ಕಳೆದು ಇವತ್ತಿನಿಂದ ಅಧಿಕೃತವಾಗಿ ಮುಂಗಾರು ಒಂದು ವಾತಾವರಣಕ್ಕೆ ಕಾಲಿಡ್ತಾ ಇದ್ದೇವೆ. ಬೆಂಗಳೂರಿನಾದ್ಯಂತ ಸಣ್ಣದಾಗಿ ಮಳೆ ಆಗ್ತಾ ಇದೆ. ನಾವು ಹಳೆ ಬೆಂಗಳೂರಿನಲ್ಲಿ ನೋಡಿದಂಗೆ ಮನೆಯಲ್ಲಿ, ರಸ್ತೆ ಬದಿಯಲ್ಲಿ ಫ್ಯಾಮಿಲಿ ಜೊತೆ, ಸ್ನೇಹಿತರ ಜೊತೆ ಬಿಸಿ ಬಿಸಿ ಕಾಫಿ ಕುಡಿಯುವಂತ ಒಂದು ವಾತಾವರಣ ಈಗ ಸೃಷ್ಟಿಯಾಗಿದೆ. ನಾವು ಹೊರಗಡೆ ನೋಡಿದ್ರೆ ಎಲ್ಲಾ ಕಡೆ ಹಸಿರಿನಿಂದ ಮರಗಳು ಕಂಗೊಳಿಸ್ತಾ ಇದ್ದಾವೆ. ನಮ್ಮ ಏನು ಉದ್ಯಾನ ನಗರಿ ಇದೆ ಅದು ಈಗ ಒಂದು ಅಕ್ಷರಶಃ ಅರ್ಥಗರ್ಭಿತವಾಗಿ ಕಾಣುವಂತ ಸಂದರ್ಭ. ನಾನು ವೃಕ್ಷಾಧಿಕಾರಿ ಹಾಗೂ ಉಪಾರಣ್ಯ ಸಂರಕ್ಷಣಾಧಿಕಾರಿ BBMP ನಲ್ಲಿ ಇದ್ದೀನಿ. ನನಗೆ ಇಬ್ಬರು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಶ್ರೀ ಸಂತೋಷ್ ಹಾಗೂ ಶ್ರೀ ಪ್ರಕಾಶ್ ಅಂತ, ಸೌತ್ ಮತ್ತೆ ನಾರ್ತ್ ಸಬ್ ಡಿವಿಷನ್ ಇದ್ದಾರೆ. ಹಾಗೂ 8 ಝೋನ್ನಲ್ಲೂ ಸಹಿತ ವಲಯ ಅರಣ್ಯಾಧಿಕಾರಿಗಳು ಹಾಗೂ ಉಪ ವಲಯ ಅಧಿಕಾರಿಗಳ ಜೊತೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಮುಖ್ಯವಾಗಿ ಬೆಂಗಳೂರಿನ ಒಂದು ಮರಗಳೇನಿದ್ದಾವೆ ಅವುಗಳ ಒಂದು ಉಸ್ತುವಾರಿ ನಮ್ಮ ಕೈನಲ್ಲಿ ಇರುತ್ತೆ.
ಆ ನಮ್ಗೆ ಮುಖ್ಯವಾದ ಕೆಲಸ ಅಂತಂದ್ರೆ ಮರಗಳ ವ್ಯವಸ್ಥಿತ ನಿರ್ವಹಣೆ. ಅಂದ್ರೆ ಗಾಳಿ ಮಳೆಗೆ ಮರಗಳು ಬಿದ್ದು ಯಾವುದೇ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಅಪಾಯ ಸ್ಥಿತಿಯಲ್ಲಿ ಇರುವ ಮರಗಳನ್ನ ತೆರವುಗೊಳಿಸ್ತೀವಿ. ರೆಂಬೆ ಕೊಂಬೆಗಳು ಯಾವ್ದಾರು ಒಣಗಿದ್ರೆ ಅಥವಾ ಹಾನಿ ಮಾಡುವಂತ ಪರಿಸ್ಥಿತಿ ಇದ್ರೆ ಅವುಗಳನ್ನ ತೆರವುಗೊಳಿಸ್ತಾ ಇದ್ವಿ. ಹಾಗೂ ಮನೆ ಕಟ್ಟಲಿಕ್ಕೆ ಯಾವ್ದಾದ್ರು ಮರಗಳು ಅವರ ಸೈಟ್ ನಲ್ಲಿ ಬೆಳೆದು ಅಡ್ಡಿಪಡಿಸ್ತಾ ಇದ್ರೆ ಅವುಗಳಿಗೆ ನಾವು ತೆರವುಗೊಳಿಸುವಂತ ಕೆಲಸನ ಮಾಡ್ತಾ ಇದ್ವಿ. ಮತ್ತೆ ಬೆಂಗಳೂರಿನ ಹಸಿರೀಕರಣ ನಮ್ಮ ಜವಾಬ್ದಾರಿಯಾಗಿರುತ್ತೆ. ಪ್ರತಿ ವರ್ಷ ನಾವು ಬೆಂಗಳೂರಿನ ವಿವಿಧ ಪ್ರದೇಶಗಳಲ್ಲಿ ಮರಗಳನ್ನ ನೆಟ್ಟು ಬೆಂಗಳೂರಿನ ಉದ್ಯಾನ ನಗರಿ ಅನ್ನೋ ಹೆಸರನ್ನ ಉಳಿಸೋ ಪ್ರಯತ್ನ ಮಾಡ್ತಾ ಇದ್ವಿ. ಬೆಂಗಳೂರಿನ ಸ್ವರೂಪನ ಕಾಪಾಡುವಂತ ಕೆಲಸನ ನಾವು ಮಾಡ್ತಾ ಇದ್ವಿ. ಇನ್ನೇನು ವಿಶ್ವ ಪರಿಸರ ಆಚರಣೆ ಮಾಡೋ ಹಂತದಲ್ಲಿದ್ದೀವಿ. ಜೂನ್ 5ನೇ ತಾರೀಕು ನಾವು ವಿಶ್ವ ಪರಿಸರ ದಿನಾಚರಣೆನ ಆಚರಿಸ್ತಾ ಇದ್ದೀವಿ. 1974ನಿಂದ ವಿಶ್ವಾದ್ಯಂತ ಈ ದಿನಾಚರಣೆನ ಆಚರಣೆ ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಿ. ಮತ್ತೆ 1984ರಿಂದ ಆಚೆ ಪಂಚವಾರ್ಷಿಕ ಯೋಜನೆಗಳಲ್ಲಿ ನಾವು ಹಸಿರೀಕರಣ ಒಂದು ಕಾರ್ಯಕ್ರಮ ಅನ್ಕೊಂಡಿದ್ವಿ. ಅದರಲ್ಲಿ ಕರ್ನಾಟಕ ಇಂದಿರಾ ಪ್ರಿಯದರ್ಶಿನಿ ಗ್ರೀನ್ ಅವಾರ್ಡ್ನ ಕೂಡ ಪಡೆದುಕೊಂಡಿದೆ. ಮತ್ತೆ ಮುಖ್ಯವಾಗಿ ನಾವು ಅರ್ಬನ್ ಫಾರೆಸ್ಟ್ರಿ ಅಂತ ಹೇಳ್ತೀವಿ. ಯಾಕೆಂದ್ರೆ ನಮ್ಮ ಮೂಲತಃ ನಾವು ಎಲ್ಲ ಕಾಡಿನಿಂದ ಬಂದಂತ ಜನ, ಕಾಡಿನಿಂದ ನಾವು ನಾಗರಿಕರಾಗಿದ್ದೇವೆ. ಈಗಲೂ ಸಹಿತ ಆ ಒಂದು ನಮ್ಮ ಜೀನ್ಸ್ ನಲ್ಲಿ ಮರಗಳ ಬಗ್ಗೆ ಒಲವು ಯಾವಾಗೂ ತುಂಬಿಕೊಂಡೇ ಇರುತ್ತೆ. ನಾವು ಬೆಂಗಳೂರಿಗರು ಯಾರಾದ್ರೂ ಮರ ಕಡಿತಿದ್ರೆ ಅಥವಾ ಮರಗಳ ಹರಣ ಮಾಡ್ತಾ ಇದ್ರೆ ಸಹಿಸೋದಿಲ್ಲ. ಬಹಳ ಒಂದು ಉಚ್ಚ ರೀತಿಯಲ್ಲಿ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ. ತುಂಬಾ ಖಂಡಿಸ್ತೀವಿ ಮರಗಳ ಮೇಲೆ ಏನಾದ್ರೂ ತೊಂದರೆ ಆದ್ರೆ ಅಂತ. ಅದೇ ನಮ್ಮ ಒಂದು ಬೆಂಗಳೂರಿಗರ ಸ್ವಭಾವ ಅಂತ ನಾವು ಹೇಳ್ಬೋದು. ಬೆಂಗಳೂರಿನ ಮರಗಳಿಗೆ ಅದರದೇ ಆದಂತ ಒಂದು ವಿಶಿಷ್ಟ ಸ್ಥಾನಗಳಿದೆ. ಬಣ್ಣ ಬಣ್ಣ ಹೂಗಳು ಬಿಡುವಂತ ಮರಗಳು, ಹಾಗೂ ಸುವಾಸನೆ ಹೊಡಿಸುವಂತ ಹೂಗಳು ಬಿಡುವಂತ ಮರಗಳು, ಹಾಗೂ ನೋಡ್ಲಿಕ್ಕೆ ಕಣ್ಣಿಗೆ ಮುದ ನೀಡುವಂತ ಮರಗಳನ್ನ ನಮ್ಮ ಬೆಂಗಳೂರು ಹೊಂದಿದೆ. ಒಂದು ಕಾಲದಲ್ಲಿ ನಾನು ಶಾಲಾ ದಿನಗಳನ್ನ ನಾನು ನೆನೆಸ್ಕೊಳ್ಳೋದಾದ್ರೆ, ಒಂದು ಮರ ಬಸ್ ಸ್ಟ್ಯಾಂಡ್ ಆಗಿ ಕೂಡ ಆಕ್ಟ್ ಮಾಡ್ತಾರೆ. ಬಸ್ ಸ್ಟಾಪ್ ಎಲ್ಲೆಲ್ಲಿ ಮರಗಳಿದ್ವು ಅಲ್ಲಿ ಬಸ್ ನಿಲುಗಡೆ ಕೂಡ ಇರ್ತಾ ಇತ್ತು. ಅಲ್ಲಿ ನಾವು ಬಸ್ ಬರೋವರೆಗೂ ಮರಗಳ ಕೆಳಗಡೆ ನಾವು ನಿಂತು ಅದರ ಸೌಂದರ್ಯನ ಸವಿದು ನಾವು ಅದರ ಸೇವೆಯನ್ನು ಪಡೆದು ಅದರ ಅಂದವನ್ನ ನಾವು ಆನಂದಿಸ್ತಾ ಇದ್ದೀವಿ. ಇತ್ತೀಚೆಗೆ ನಮ್ಮ ನಗರ ಬಹಳ ವೇಗವಾಗಿ ಬೆಳೀತಾ ಇದೆ. ಆದ್ರಿಂದ ನಾವು ಹಲವಾರು ಮರಗಳನ್ನ ಕಳ್ಕೊಂಡಿದ್ದೀವಿ. ನಮ್ಮ ಸುಮಾರು ಕಳೆದ 20 ವರ್ಷದಿಂದ ನಾವು ಡೇಟಾ ನೋಡೋದಾದ್ರೆ ಸುಮಾರು 64% ಅಷ್ಟೇ ನಾವು ಗ್ರೀನ್ ಕವರ್ನ ಉಳಿಸ್ಕೊಂಡಿದ್ದೀವಿ. ನಾವು ಹೆಚ್ಚಿನ ಪ್ರಮಾಣದ ಹಸಿರೀಕರಣ ಅಂದ್ರೆ ಮರಗಳನ್ನ ನಾವು ಕಳ್ಕೊಂಡಿದ್ವಿ. ನಮ್ಮ ಒಂದು ಇಂಟರ್ನ್ಯಾಷನಲ್ ಸ್ಟಡಿ ಪ್ರಕಾರ ಸುಮಾರು ಒಬ್ಬ ವ್ಯಕ್ತಿಗೆ 7 ಮರ ಬೇಕು. ಅವನ ಜೀವಿತಾವಧಿಗೆ ನಮಗೆ ಏನು ಮುಖ್ಯವಾದ ಆಮ್ಲಜನಕ ಇದೆ ಅದನ್ನ ಪೂರೈಕೆ ಮಾಡಲಿಕ್ಕೆ, ಹಾಗೂ ವಿವಿಧ ನಮ್ಮ ಮರಗಳಿಂದ ಪಡಿತಕ್ಕಂಥ ಸರ್ವಿಸ್ನ ಮನುಷ್ಯನಿಗೆ ಬೇಕಾಗೋದು ನಾವು ಸಿಗಬೇಕು ಅನ್ನೋದಾದ್ರೆ ಒಬ್ಬ ಮನುಷ್ಯನಿಗೆ 7 ಮರ ಇರಬೇಕು. ಆದ್ರೆ ಬೆಂಗಳೂರಿನ ಅವರೇಜ್ ಬಂದು 0.3 ಇದೆ. ನಮ್ಮ ವಾರ್ಡ್ ವೈಸ್ ಒಂದು ಡೇಟಾ ಹೇಳೋದಾದ್ರೆ ಚೌಡೇಶ್ವರಿ ವಾರ್ಡ್ ನಲ್ಲಿ ಪರ್ ಪರ್ಸನ್ 1.4 ಇದೆ ಟ್ರೀ ಪರ್ ಕ್ಯಾಪಿಟಲ್ ಇದೆ. ಗುರುಪರಪಾಳ್ಯ ಹಾಗೂ ದಯಾನಂದ ನಗರ್ನಲ್ಲಿ 0.002 ಇದೆ. ಅಂದ್ರೆ ಬಹಳ ಕಡಿಮೆ ಮರಗಳು ಅಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಇದೆ ಅಂತ ನಾವು ಹೇಳ್ಬೋದು. ಇವತ್ತಿನ ವಿಷಯ ಬಂದು ಅರ್ಬನ್ ಟ್ರೀ ಫಾರ್ಮ್, ಅಂದ್ರೆ ಅದು ಅರ್ಬನ್ ಟ್ರೀ ಫಾರ್ಮ್. ನಮ್ಮ ನಗರದಲ್ಲಿ ಯಾವ ರೀತಿಯಲ್ಲಿ ನಾವು ಮರಗಳನ್ನ ಇಟ್ಕೋಬೇಕು ಅಂತ. ಮುಖ್ಯವಾಗಿ ನಾವು ಹಲವಾರು ವರ್ಷಗಳಿಂದ ಮರಗಳನ್ನ ನೆಟ್ಕೊಂಡ್ ಬರ್ತಾ ಇದ್ದೀವಿ. BBMP ವತಿಯಿಂದ ಹಾಗೂ ಅರಣ್ಯ ಇಲಾಖೆ ವತಿಯಿಂದ. ಮುಖ್ಯವಾಗಿ ನಾವು ರಸ್ತೆ ಬದಿಗಳಲ್ಲಿ ಮತ್ತೆ ಮೀಡಿಯಂ ನಲ್ಲಿ, ಫುಟ್ಪಾತ್ಗಳಲ್ಲಿ ಮರಗಳನ್ನ ನೆಡೋದು, ಸರ್ಕಾರಿ ಶಾಲೆ ಹಾಗೂ ಸರ್ಕಾರಿ ಬಿಲ್ಡಿಂಗ್ಗಳಲ್ಲಿ, ಮತ್ತೆ ದೇವಸ್ಥಾನಗಳ ಪ್ರಿಮೈಸಸ್ ನಲ್ಲಿ, ಮತ್ತೆ ಪಬ್ಲಿಕ್ ಪ್ಲೇ ಗ್ರೌಂಡ್ ನ ಅಂಚಿನಲ್ಲಿ, ರೈಲ್ವೆ ಪ್ರದೇಶಗಳಲ್ಲಿ, ಮತ್ತೆ
ಡಿಫೆನ್ಸ್ ಪ್ರದೇಶ ಬೆಂಗಳೂರಿನಲ್ಲಿ ಯಥೇಚ್ಛವಾಗಿದೆ. ಆ ಜಾಗಗಳಲ್ಲಿ ಮತ್ತೆ ಸರ್ಕಾರಿ ಖಾಲಿ ಜಾಗಗಳು, ಮತ್ತೆ ಯೂನಿವರ್ಸಿಟಿ ಅಥವಾ ಇತರ ಇನ್ಸ್ಟಿಟ್ಯೂಟ್ಗಳ ಪ್ರದೇಶಗಳಲ್ಲಿ, ಹಾರ್ಟಿಕಲ್ಚರ್ನ ಒಡೆತನದಲ್ಲಿರುವಂತಹ ಪಾರ್ಕ್ಗಳು ಹಾಗೂ ತೋಟಗಳಲ್ಲಿ, ಮತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಕೆಇಬಿ ಹೈಟೆನ್ಷನ್ ವೈರ್ಸ್ ಇರುವಂತ ಆಸುಪಾಸಿನಲ್ಲಿ, ಮತ್ತೆ ಕೆರೆಗಳು, ಲೇಕ್ಸ್ಗಳ ಸುತ್ತಮುತ್ತ ನಾವು ಪ್ಲಾಂಟಿಂಗ್ ಆಕ್ಟಿವಿಟೀಸ್ನ ನಾವು ತಗೊಳ್ತಾ ಇದ್ದೀವಿ. ಮತ್ತೆ ಮುಖ್ಯವಾಗಿ ನಮ್ಮ ಬೆಂಗಳೂರು ನಾವು ನೋಡೋದಾದ್ರೆ ಗುಲ್ಮೋಹರ್ ಮರಗಳು ಒಂದು ಕಾಲದಲ್ಲಿ ಆ ಹೂವಿನ ಒಂದು ಸೌಂದರ್ಯನ ಸವಿದು ಮತ್ತೆ ಅವುಗಳ ಮೆಮೊರಿ ಇಟ್ಕೊಂಡಂತೂ ಇದಂತೂ ತುಂಬಾ ಇದಾವೆ. ಮರಗಳು ಮುಖ್ಯವಾಗಿ ನಮ್ಮ ನಗರ ಪ್ರದೇಶದಲ್ಲಿ ಏನಕ್ಕೆ ಬೇಕು ಅಂತಂದ್ರೆ, ಒಂದು ಈಗ ತುಂಬಾ ಮಾಲಿನ್ಯ ಆಗ್ತಾ ಇದೆ. ಆ ಮಾಲಿನ್ಯ ನಿಯಂತ್ರಣ ಮಾಡಲಿಕ್ಕೆ ಆಮ್ಲಜನಕ ಬಹಳ ಮುಖ್ಯ ಒಂದು, ಹಾಗೂ ಇಂಗಾಲ ಡೈಆಕ್ಸೈಡ್ ನ ಬಂಧಿಸಿರುವಂತ ಒಂದು ಮೆಕ್ಯಾನಿಸಮ್, ಒಂದೇ ಒಂದು ಮೆಕ್ಯಾನಿಸಮ್ ಅಂದ್ರೆ ನಾವು ಮರಗಳು ಅಂತಾನೆ ಹೇಳ್ಬೋದು. ಮರಗಳು ಫೋಟೋಸಿಂಥಸಿಸ್ ಮಾಡೋದ್ರಿಂದ ಈ ಕಾರ್ಬನ್ ಡೈಆಕ್ಸೈಡ್ ನ ಕಾರ್ಬನ್ ನ ಒಳಗಿಟ್ಕೊಂಡು ಆಮ್ಲಜನಕನ ಕೊಡ್ತವೆ. ಆದ್ರಿಂದ ನಮಗೆ ಮರಗಳು ಬಹುಮುಖ್ಯ ಮನುಷ್ಯನಿಗೆ. ಹಾಗೂ ಈ ಮರಗಳು ಇತರೆ ಎಕಲಾಜಿಕಲ್ ಸರ್ವಿಸಸ್ ನ ಕೂಡ ಮಾಡ್ತವೆ. ಹಲವಾರು ಸಣ್ಣ ಸಸ್ತನಿಗಳು, ಪಕ್ಷಿಗಳು, ಮತ್ತೆ ಸಣ್ಣ ಪುಟ್ಟ ಜೀವರಾಶಿನ ಅವು ಸಪೋರ್ಟ್ ಮಾಡ್ತವೆ. ಇರುವೆಗಳು, ಮತ್ತೆ ಜೇನಿನ ನೊಣಗಳು ನಮ್ಮ ಮನುಷ್ಯರುಗಳಿಗೆ ಬಹಳ ಮುಖ್ಯ. ಏನು ಈಗ ಆಹಾರ ಇರುತ್ತೆ, ನಮಗೆ ದವಸ ಧಾನ್ಯಗಳು ಬರ್ತವೆ, ಅವಕ್ಕೆ ಈ ಜೇನುನೊಣ ಪರಾಗಸ್ಪರ್ಶ ಮಾಡೋದು ಬಹಳ ಮುಖ್ಯ. ಅವುಗಳನ್ನ ಎಲ್ಲ ಸಪೋರ್ಟ್ ಮಾಡಲಿಕ್ಕೆ ಈ ಮರಗಳು ಮುಖ್ಯವಾಗಿ ಬೇಕೇ ಬೇಕು. ಇನ್ನೂ ಒಂದು ಬಹಳ ಉಪಯುಕ್ತ ಮರಗಳಿಂದ ಅಂತ ಹೇಳೋದಾದ್ರೆ, ತಾವು ಆಫೀಸ್ಗೆ ಹೋಗುವಾಗ, ಆಫೀಸಿಂದ ಬರೋವಾಗ ಟೂ ವೀಲರ್ ನಲ್ಲಿ ಪ್ರಯಾಣ ಮಾಡ್ತೀರಾ, ಆಗ ಹಲವಾರು ಏರಿಯಾಗಳನ್ನ ದಾಟ್ತೀರಾ. ತಾವು ಜಯನಗರ್ ಸೈಡ್ ಮತ್ತೆ ಯಶವಂತಪುರ ಅಂತ ಹಳೆ ಬೆಂಗಳೂರು ಪ್ರದೇಶಗಳಲ್ಲಿ ನಮಗೆ ಪ್ರಯಾಸನೇ ಅನ್ಸಲ್ಲ ಟೂ ವೀಲರ್ಸ್ ನಲ್ಲಿ ಹೋಗೋರ್ಗೆ. ಅಷ್ಟು ಒಂದು ನೆರಳು ಕೊಡುವಂತ ಮರಗಳು ಇರ್ತವೆ, ಆಯಾಸ ಅನ್ಸಲ್ಲ. ಅದೇನೆ ಮರ ಇಲ್ಲದೆ ಇರುವಂತ ರಸ್ತೆಗಳಲ್ಲಿ ನಾವು ಪ್ರಯಾಣ ಮಾಡುವಾಗ ಅದೊಂದು ಯಮಯಾತನೆ ಅಂತಾನೆ ಹೇಳ್ಬೇಕು. ಈಗಷ್ಟೇ ನಮಗೆ ಒಂದು 15-20 ದಿನದ ಕರಾಳ ನೆನಪಿರ್ಬೋದು. ಬಿಸಿಲಿನಲ್ಲಿ ಯಾಕಪ್ಪ ಎಷ್ಟೊತ್ತಿಗೆ ನಾವು ಮನೆ ಸೇರ್ತೀವಿ, ಎಷ್ಟೊತ್ತಿಗೆ ಆಫೀಸಿಗೆ ರೀಚ್ ಆಗ್ತೀವಿ ಅನ್ನೋಂಥ ಒಂದು ವಾತಾವರಣ, ಸನ್ಸ್ಟ್ರೋಕ್, ಆಯಾಸ ಆಗೋದು, ಇವೆಲ್ಲ ಬಹಳ ಕಷ್ಟನ ನಾವು ಅನುಭವಿಸಿದ್ದೀವಿ. ಅದೇ ನಾವು ಮರಗಳನ್ನ ಎಲ್ಲಾ ಕಡೆಗಳಲ್ಲೂ ನೆಟ್ಟು ಪೋಷಿಸಿದ್ದೇ ಆದ್ರೆ ನಮ್ಮ ಮುಂದಿನ ಪೀಳಿಗೆಯವರು ಈ ಬೆಂಗಳೂರಿನ ಏನು ಒಂದು ಉದ್ಯಾನ ನಗರಿ ಅಂತಿತ್ತು, ನಾವು ಸಣ್ಣ ವಯಸ್ಸಿನಲ್ಲಿ ಸವಿದಂತ ಒಂದು ಆಹ್ಲಾದಕರ ವಾತಾವರಣನ ಅವರು ಕೂಡ ಸವಿತಾರೆ. ನಂತರ ಬೆಂಗಳೂರಿನ ಒಂದು ಈಗ ಎಲ್ಲರಿಗೂ ಒಂದು ಮುಖ್ಯವಾದ ಪ್ರಶ್ನೆ ಒಂದು ಇರೋದಾದ್ರೆ, ಬೆಂಗಳೂರಿನ ಯಾವ ಮರಗಳು ಬೆಂಗಳೂರಿನಲ್ಲಿ ಹಾಕ್ಬೇಕು ಅಂತ ನನಗೆ ಕೇಳೋದಾದ್ರೆ, ನಾವು ಎಲ್ಲ ಹೊಟ್ಟೆ ತುಂಬಿದವರು ಅಂತ ಹೇಳ್ಬೋದು. ನಮಗೆ ಯಾವುದರ ಕೊರತೆ ಸಹ ಇಲ್ಲ. ನಾವು ಗ್ರಾಮೀಣ ಪ್ರದೇಶದಲ್ಲಿ ಅಥವಾ ಹಳ್ಳಿಗಳ ಕಡೆ ಹೋಯ್ತು ಅಂತಂದ್ರೆ ಅಲ್ಲಿ ನಮ್ಗಿರೋಷ್ಟು ಸವಲತ್ತು ಏನು ಇರೋದಿಲ್ಲ. ಇಲ್ಲಿ ನಮ್ಗೆ ಪ್ರತಿಯೊಂದು ಫಿಂಗರ್ ಟಿಪ್ ನಲ್ಲಿ ಸಿಗ್ತಾ ಇದೆ. ಆದ್ರಿಂದ ನಾವು ಮರಗಳಿಂದ ಎಕ್ಸ್ಪೆಕ್ಟ್ ಏನ್ ಮಾಡ್ತೀವಿ, ಒಂದು ಅದು ನಮಗೆ ಉತ್ತಮ ಆಮ್ಲಜನಕ ಕೊಡ್ಲಿ, ನೆರಳು ಕೊಡ್ಲಿ, ಹಾಗೂ ಅದರ ಸೌಂದರ್ಯದಿಂದ ನಮ್ಮ ಮನಸ್ಸಿಗೆ ಮುದ ಕೊಡ್ಲಿ ಅಂತ. ನಮ್ಮ ಅರ್ಬನ್ ನ ಒಂದು ಟ್ರೀ ಪ್ಲಾಂಟಿಂಗ್ ಪ್ರಿನ್ಸಿಪಲ್ ಕೂಡ ಅದೇ ಆಗಿದೆ. ಯಾವುದೇ ಆದಂತ ಒಂದು ಮರ ಸ್ವಲ್ಪ ವೇಗವಾಗಿ ಬೆಳೆಯುವಂತ ಮರ ಆಗಿರ್ಬೇಕು. ಅದು ಸಣ್ಣ ಪ್ರಮಾಣದ ಹಣ್ಣು, ಅಂದ್ರೆ ಹಲಸಿನ ಹಣ್ಣಿನಂತ ಅಥವಾ ತೆಂಗಿನಕಾಯಿ ಅಂತ ಸ್ವಲ್ಪ ಹಾರ್ಡ್ ಫ್ರೂಟ್, ದಪ್ಪ ಸೈಜಿನ ಹಣ್ಣು ಬಿಡದಂಗೆ ಸಣ್ಣ ನೇರಳೆ ಹಣ್ಣಿನ ಗಾತ್ರದ ಹಣ್ಣು ಬಿಡುವಂತ ಮರ, ಬಣ್ಣ ಬಣ್ಣದ ಹೂಗಳನ್ನು ಬಿಡುವಂತ ಮರಗಳು, ಹಾಗೂ ಸ್ವಲ್ಪ ಪ್ರಮಾಣದಲ್ಲಿ ಔಷಧ ಒಂದು ಗುಣವಿರುವಂತ ಮರಗಳು, ಮತ್ತೆ ಸೆಮಿ ಎವರ್ಗ್ರೀನ್, ಅಟ್ಲೀಸ್ಟ್ ಮ್ಯಾಕ್ಸಿಮಮ್ ಕಾಲದಲ್ಲಿ ಅದು ಹಸಿರನ್ನ ಹೊದಿಕೆಯನ್ನು ಹೊಂದಿರುವಂತ ಮರಗಳೆಲ್ಲ ಇಲ್ಲಿ ಬೆಂಗಳೂರು ಪ್ರದೇಶಗಳಲ್ಲಿ ನಡೆದು ಉತ್ತಮವಾಗಿದೆ. ಮತ್ತೆ ಈಗ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಒಂದು ಸಮಸ್ಯೆ ಏನು ನಾವು ಕಂಡು ಬರ್ತಾ ಇದೆ ಅಂತ ಅಂದ್ರೆ, ಗಾಳಿ ಮಳೆ ಬಂದಿದ ತಕ್ಷಣ ಮರಗಳೆಲ್ಲ ಬೀಳ್ತಾ ಇದೆ. ಯಾಕೆ ಅಂದ್ರೆ ಒಂದು ಕಾರಣ, ನಾವು ಒಂದು 20 ವರ್ಷದ ಹಿಂದೆ ಕಂಪೇರ್ ಮಾಡಿದ್ರೆ 2 ಫ್ಲೋರ್ ಮನೆ ಕಟ್ಟೋದು ಹೆಚ್ಚಾಗಿತ್ತು. ಈಗ ಮಿನಿಮಮ್ ಯಾರಾದ್ರೂ ಮನೆ ಕಟ್ತಾರೆ ಅಂದ್ರೆ 4
ಅಂತಸ್ತಿನ ಮೇಲೇನೆ ಮರ ಕಟ್ತಾರೆ, ಮನೆಗಳನ್ನ ಕಟ್ತಾರೆ. ಅದರ ಪಕ್ಕದಲ್ಲಿರೋ ಮರಗಳು ಅದಕ್ಕೆ ಯಾವುದೇ ಒಂದು ಮರದ ಬೆಳವಣಿಗೆಗೆ ಬೆಳಕು ತುಂಬಾ ಮುಖ್ಯ. ಆ ಬೆಳಕಿಗೋಸ್ಕರ ಏನ್ ಮಾಡುತ್ತೆ, ಅದು ಬಿಲ್ಡಿಂಗ್ ಜೊತೆ ಕಂಪೀಟ್ ಮಾಡಿಕೊಂಡು ತುಂಬಾ ಎತ್ತರಕ್ಕೆ ಬೆಳಿಲಿಕ್ಕೆ ಪ್ರಯತ್ನ ಮಾಡುತ್ತೆ. ಆಗ ಬೆಳೆಯುವಂತ ಸಂದರ್ಭದಲ್ಲಿ ಅದು ಸಾಫ್ಟ್ ಬೋಲನ್ನ ಹೊಂದುತ್ತೆ. ಮತ್ತೆ ಮೇಲೆ ಬೆಳಕನ್ನ ಕಂಡಿದ ತಕ್ಷಣ ತನ್ನ ಏನು ಮರದ ಕ್ರೌನ್ ಅಂತ ನಾವು ಹೇಳ್ತೀವಿ ಅದನ್ನ ವಿಶಾಲವಾಗಿ ಹರಡ್ಲಿಕ್ಕೆ ಪ್ರಯತ್ನ ಮಾಡುತ್ತೆ, ಹೆಚ್ಚಿನ ಲೈಟ್ ನ ಪಡೆಯೋದಕ್ಕೋಸ್ಕರ. ಸೊ ಈ ಗಾಳಿ ಬೀಸಿದಂತ ಸಂದರ್ಭದಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆದ್ರೂ ಸಹಿತ ಆ ಮರಗಳು ಮುರಿದು ಬೀಳ್ತಾ ಇದಾವೆ, ಒಂದು ಕಾರಣ. ಎರಡನೇದು, ನಾವು ಈಗ ಬಿಲ್ಡಿಂಗ್ ಅನ್ನ ಕಟ್ಟಬೇಕಾದ್ರೆ ಪಾಯನ್ನ ತೋಡ್ತಾ ಇದೀವಿ. ಎಕ್ಸ್ಕವೇಷನ್ ಮಾಡಿದಂತ ಸಂದರ್ಭದಲ್ಲಿ ಲ್ಯಾಟ್ರಲ್ ರೂಟ್ಸ್ ಅಂತ ಹೇಳ್ತೀವಿ, ಯಾವ ಮರಗಳಿಗೆ ಒಂದು ಆಂಕರಿಂಗ್ ಅಂತ ಒಂದು ಸಪೋರ್ಟ್ ಕೊಡುವಂತ ಒಂದು ಬೇರನ್ನೇ ನಾವು ಕಡಿದು ಬಿಡ್ತಾ ಇದ್ದೀವಿ. ಆದ್ರೂ ಮರ ಬದುಕಿದೆ, ಆದ್ರೆ ಯಾವುದೇ ರೀತಿಯಾದಂತ ಒಂದು ಆಂಕರೇಜ್, ಅದಕ್ಕೆ ದೃಢವಾದ ಒಂದು ಆಂಕರಿಂಗ್ ಇರೋದಿಲ್ಲ. ಗಾಳಿ ಬಂದಂತ ತಕ್ಷಣ ಬೀಳೋದಕ್ಕೆ ಅದು ಒಂದು ಕಾರಣ ಆಗುತ್ತೆ. ಮತ್ತೆ ಮರಗಳಿಗೆ ಬೇಕಾದಂತ ನೀರುಗಳು, ಆ ನೀರು ಕೆಳಗೆ ಇಳಿಲಿಕ್ಕೆ ಮರದ ಸುತ್ತ ಕಾಂಕ್ರೀಟ್ ಹಾಕೋದು, ಮತ್ತೆ ಟೈಲ್ಸ್ ನಿಂದ ತುಂಬೋದು. ನಾವು ಎಷ್ಟೊಂದು ಮರದ ಬುಡದವರೆಗೂ ನಾವು ಟೈಲ್ಸ್ ಅನ್ನ ಮತ್ತೆ ಸಿಮೆಂಟ್ ಕಾಂಕ್ರೀಟ್ ಅನ್ನ ಹಾಕ್ತಾ ಇದ್ವಿ, ಅದು ತಪ್ಪು. ಅಟ್ಲೀಸ್ಟ್ ಒಂದು 2 ಅಡಿ ಜಾಗ ನೀರು ಬೇರಿಗೆ ತಲುಪಲಿಕ್ಕೆ, ಮತ್ತೆ ಕೆಲವೊಂದು ಪೌಷ್ಟಿಕಾಂಶಗಳು ಮತ್ತೆ ಸಾಯಿಲ್ ಆಕ್ಟಿವಿಟಿ, ಒಂದು ಏರ್ ಮತ್ತೆ ಗಾಳಿಗೂ ಮಣ್ಣಿಗೂ ಕೂಡ ಗಾಳಿ ಬೇಕಾಗುತ್ತೆ. ಆ ಒಂದು ಆಕ್ಟಿವಿಟಿಗೋಸ್ಕರ ಒಂದು ಅಟ್ಲೀಸ್ಟ್ 2 ಅಡಿನ ಅದು ಜಾಗ ಬೇಕಾಗುತ್ತೆ. ಇವೆಲ್ಲ ಕೊರತೆಯಿಂದಾಗಿ ಮರಗಳು, ಬೆಂಗಳೂರಿನ ಮರಗಳು ಬಹಳ ಒಂದು ವೀಕ್ ಅಂತಾನೆ ಹೇಳ್ಬಹುದು. ಗಾಳಿ ಮಳೆಗೆ ಬಿದ್ದು ಮನುಷ್ಯನಿಗೆ ತೊಂದರೆ ಆಗ್ತಾ ಇದೆ, ಇಂಜೂರ್ ಆಗ್ತಾ ಇದ್ದಾನೆ, ಹಾಗೂ ಹಲವಾರು ಸಂದರ್ಭಗಳಲ್ಲಿ ಕ್ಯಾಶುಯಾಲಿಟಿ ಕೂಡ ಆಗ್ತಾ ಇದೆ. ಇದೊಂದು ಹೇಳ್ಬೋದು. ಮತ್ತೆ ಮೇನ್ ಅರ್ಬನ್ ಫಾರೆಸ್ಟ್ ನಲ್ಲಿ ನಮ್ಗೆ ಈ ಬೆಂಗಳೂರಿನ ಮರಗಳು ಹಲವಾರು ಒಂದು ಸೇವೆನ ಕೊಡ್ತಾ ಇದ್ದಾವೆ. ಪರಿಸರ ಒಂದು ಪರಿಸರ ದೃಷ್ಟಿಯಿಂದ ನೋಡ್ಬೋದಾದ್ರೆ ಎನ್ವಿರಾನ್ಮೆಂಟಲ್ ಬೆನಿಫಿಟ್ಸ್ ಅಂತ ಏನ್ ಕರಿತೀವಿ, ಅದ್ರ ಪ್ರಕಾರ ಒಂದು ಕಾರ್ಬನ್ ಸಿಕ್ವೆಸ್ಟ್ರೇಷನ್, ವಾತಾವರಣದಲ್ಲಿ ಇರುವಂತ ಇಂಗಾಲವನ್ನ, ಕಾರ್ಬನ್ ಅನ್ನ ಅದು ಹಿಡಿದಿಟ್ಕೊಳ್ಳುತ್ತೆ. ಇದರಿಂದ ಗ್ಲೋಬಲ್ ವಾರ್ಮಿಂಗ್ ಸ್ವಲ್ಪ ಪ್ರಮಾಣಕ್ಕೆ ತಗ್ಗಿದೆ ಅಂತಾನೆ ಹೇಳ್ಬಹುದು. ಮತ್ತೆ ಹೀಟ್ ಐಲ್ಯಾಂಡ್ ಎಫೆಕ್ಟ್ ಅಂತ ಕರಿತೀವಿ. ಅರ್ಬನ್ ಸ್ಪೇಸಸ್ ನಲ್ಲಿ ಎಲ್ಲಾ ಕಡೆ ನಾವು ಡಾಂಬರ್ ಹಾಗೂ ಕಾಂಕ್ರೀಟ್ ಆಗ್ತಾ ಇರೋದ್ರಿಂದ ಏನು ಸೂರ್ಯನ ಶಾಖದಿಂದ ಹೀಟ್ ಜನರೇಟ್ ಆಗ್ತಾ ಇದೆ, ಅದು ಹೀಟ್ ಐಲ್ಯಾಂಡ್ ಒಂದು ಕಾನ್ಸೆಪ್ಟ್ ಆಗಿ ನಮಗೆ ಒಂದು ಗ್ಲಾಸ್ ಹೌಸ್ ಎಫೆಕ್ಟ್ ಕೊಟ್ಟು ತುಂಬಾನೇ ಒಂದು ಉಷ್ಣಾಂಶ ಇಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಆ ಮೈಕ್ರೋ ಎನ್ವಿರಾನ್ಮೆಂಟ್ ತಣ್ಣಗಾಗಬೇಕು ಅಂತಂದ್ರೆ ಸೊ ನಮಗೆ ಮರಗಳಿರ್ಬೇಕು. ಮತ್ತೆ ಮಳೆ ಬಿದ್ದಂತ ಸಂದರ್ಭಗಳಲ್ಲಿ ಡೀಪ್ ರೂಟೆಡ್ ಮರಗಳೇನಾದ್ರು ಇತ್ತು ಅಂತಂದ್ರೆ ಅಂತ ಸಂದರ್ಭಗಳಲ್ಲಿ ಗ್ರೌಂಡ್ ವಾಟರ್ ಕೂಡ ಈ ಮರಗಳಿಂದ ರಿಚಾರ್ಜ್ ಆಗುತ್ತೆ. ಮತ್ತೆ ಮಣ್ಣಿನ ಗುಣಮಟ್ಟ ಹೆಚ್ಚುತ್ತೆ, ಮಣ್ಣಿನ ಸವಕಳಿ ಕಡಿಮೆ ಆಗುತ್ತೆ. ಇಷ್ಟೆಲ್ಲ ಬೆನಿಫಿಟ್ಸ್ ನ ಮರಗಳು ಇಲ್ಲಿ ಮಾಡ್ತಾ ಇದ್ದಾವೆ. ಹಾಗೂ ನಾವು ಗ್ರಾಮೀಣ ಪ್ರದೇಶದಲ್ಲಿ ನೋಡಬಹುದು, ನಮಗೆ ಏನು ಇಮ್ಯುನಿಟಿ ಮತ್ತೆ ಯಾವ್ದಾದ್ರು ಒಂದು ಕಾಯಿಲೆಗಳು ಬಂದಂತ ಸಂದರ್ಭಗಳಲ್ಲಿ ಮರಗಳ ಒಂದು ಎಲೆ, ತೊಗಟೆ ಹಾಗೂ ಹಣ್ಣುಗಳಿಂದ ನಾವು ಔಷಧಿನ ತಯಾರಿಸಬಹುದಾಗಿದೆ. ಮತ್ತೆ ಮನುಷ್ಯನಿಗೆ ಬೇಕಾದಂತ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೂಡ ನಮ್ಮ ಮರಗಳ ಒಂದು ಹಲವಾರು ಹಣ್ಣು, ಕಾಯಿ ಹಾಗೂ ಎಲೆಗಳ ರೂಪದಲ್ಲಿ ಸಿಗುತ್ತೆ. ಆದ್ದರಿಂದ ನಾವು ಕೆಲವು ಮರಗಳನ್ನ ಇಲ್ಲಿ ಬೆಂಗಳೂರಿನಲ್ಲಿ ಬೆಳೆಸಬೇಕಾಗತ್ತೆ. ಮತ್ತೆ ಇನ್ನೊಂದು ಎಕನಾಮಿಕ್ ಬೆನಿಫಿಟ್ ಇನ್ನೊಂದು ಹೇಳ್ಬೇಕಂದ್ರೆ, ಹಳೆ ಬೆಂಗಳೂರವ್ರಿಗೆ ಗೊತ್ತಿರುತ್ತೆ, ಹಲವಾರು ಹುಣಸೆ ಮರಗಳಿದ್ವು. ಆ ಹುಣಸೆ ಹಣ್ಣನ್ನ ಮಾರಾಟ ಮಾಡಿ ಎಷ್ಟೋ ಜನ ಜೀವನ ಮಾಡ್ತಾ ಇದ್ರು. ಈಗ ಒಂದು ಪ್ರವೃತ್ತಿ ನಮಗೆ ಕಾಣಿಸಿರೋದಿಲ್ಲ. ಇಷ್ಟೇ. ಮತ್ತೆ ಬೆಂಗಳೂರಿನ ಮರಗಳು ಹೇಳ್ಬಹುದಾದ್ರೆ, ಇಲ್ಲಿ ಬೆಂಗಳೂರು ವಾತಾವರಣ ಯಾವ ತರ ಇದೆ ಅಂತಂದ್ರೆ, ಇಲ್ಲಿ ಯಾವ ನಾವು ಮರಗಳನ್ನು ಕೂಡ ಇಲ್ಲಿ ಬೆಳಿಬಹುದು. ಇಂಥ ಮರ ಇಲ್ಲಿ ಬರೋದಿಲ್ಲ ಅಂತ ಒಂದು ಕಾನ್ಸೆಪ್ಟೇ ಇಲ್ಲ. ನಾವೆಲ್ಲ ಈವನ್ ಬೆಂಗಳೂರಿನಲ್ಲಿ ಸೇಬ್ ಕೂಡ ಬೆಳೆದಂತ ಉದಾಹರಣೆ ಇದೆ. ಡೆಸರ್ಟ್ ಸ್ಪೀಶೀಸ್ ಇಂದ ಹಿಡಿದು ಟೆಂಪರೇಟ್ ಸ್ಪೀಶೀಸ್ ವರೆಗೂ ಪ್ರತಿಯೊಂದು
ಮರವನ್ನು ಈಗ ಬೆಂಗಳೂರು ಪ್ರದೇಶ ಹೇಗೆ ಪ್ರಪಂಚದಾದ್ಯಂತ ಜನರನ್ನ ಇಲ್ಲಿ ಸಪೋರ್ಟ್ ಮಾಡುತ್ತೆ, ಇಲ್ಲಿ ಬದುಕನ್ನ ಕಂಡ್ಕೋತಾರೆ, ಹಾಗೆ ಜೀವರಾಶಿಗಳಿಗೂ ಕೂಡ ಬೆಂಗಳೂರು ವಾತಾವರಣ ಸಪೋರ್ಟಿವ್ ಆಗಿದೆ. ಯಾವುದೇ ಆದಂತ ಸ್ಪೀಶೀಸ್ ನಾವಿಲ್ಲಿ ನೋಡಬಹುದಾಗಿದೆ. ಸರ್ ಕ್ವಶನ್ ಅಂಡ್ ಆನ್ಸರ್ ತಗೊಳ್ಳೋಣ. ಇನ್ನು ಇದೆಯಾ ಸರ್ ನಿಮ್ಮ ಮಾತಾಡೋದು? ಅದೇ ಬೇರೆ ಏದಾದ್ರು ವಿಚಾರಗಳಿತ್ತು ಅಂತಂದ್ರೆ ನಾವು ಡಿಸ್ಕಷನ್ ರೂಪದಲ್ಲಿ. ಸರ್ ಒಂದು ಸಿಟಿಸನ್ಸ್ ಪರವಾಗಿ ನಾನು ಕೇಳ್ತಾ ಇದೀನಿ, ಸಿಟಿಸನ್ಸ್ ಯಾವ ರೀತಿ ಇನ್ವಾಲ್ವ್ ಆಗ್ಬೋದು BBMP ಜೊತೆಗೆ ಟ್ರೀ ಪ್ಲಾಂಟೇಶನ್ ಡ್ರೈವ್, ಅದ್ರ ಬಗ್ಗೆ ದಯವಿಟ್ಟು ತಿಳಿಸ್ಕೊಡ್ತೀರಾ ಸರ್? ನಾವು ಈಗ ಕಳೆದ ವರ್ಷ 1 ಲಕ್ಷ ಗಿಡಗಳನ್ನ ನಾವು ನೆಟ್ಟಿದ್ವಿ. ಅದರ ಹಿಂದಿನ ವರ್ಷ 2 ಲಕ್ಷ ಗಿಡಗಳನ್ನ ನಾವು ನೆಟ್ಟಿದ್ವಿ. ಪ್ರತಿ ವರ್ಷನೂ ನಾವು ಲಕ್ಷಾಂತರ ಗಿಡಗಳನ್ನ BBMP ವತಿಯಿಂದ ನೆಟ್ಟು ಪೋಷಿಸ್ತಾ ಇದೀವಿ. ಇದರಲ್ಲಿ ನಾವು ಕಳೆದ ವರ್ಷದಲ್ಲಿ ಸುಮಾರು ನೆಟ್ಟಂತ 1 ಲಕ್ಷ ಗಿಡಗಳಲ್ಲಿ 50,000 ಗಿಡಗಳನ್ನ ಶಾಲಾ ಮಕ್ಕಳ ಜೊತೆಗೆ ಜಿಯೋ ಟ್ಯಾಗ್ ಮಾಡಿದ್ದೀವಿ. ಒಂದು ಮೊಬೈಲ್ ಆಪ್, ಹಸಿರು ರಕ್ಷಕ ಅನ್ನೋ ಒಂದು ಮೊಬೈಲ್ ಆಪ್ ಅನ್ನ ಡೆವಲಪ್ ಮಾಡಿ ಶಾಲಾ ಮಕ್ಕಳು ಆ ಗಿಡಗಳನ್ನ ಮಾನಿಟರ್ ಮಾಡಿ, ನಮ್ಮ ಏನು ಗುತ್ತಿಗೆದಾರರಿದ್ದಾರೆ, ಮರಗಳ ಬೆಳವಣಿಗೆ ಕುಂಠಿತವಾದ್ರೆ ಅಥವಾ ಯಾವ್ದಾದ್ರು ತೊಂದರೆ ಆ ಗಿಡಕ್ಕೆ ಬಂದಿದ್ರೆ ಮೊಬೈಲ್ ಆಪ್ ನ ಮುಖಾಂತರ ಆ ಕಾಂಟ್ರಾಕ್ಟರ್ಗೆ ಸಂದೇಶನ ಕಳಿಸಿ ಅದನ್ನ ಕರೆಕ್ಷನ್ ಮಾಡಿಸ್ತಾ ಇದ್ದಾರೆ. ಇದರಿಂದ ಆ ಮಗುಗೆ ಗಿಡಕ್ಕೆ ಒಂದು ಮಗುನ ನಾವು ಲಿಂಕ್ ಮಾಡಿರೋದ್ರಿಂದ ಅದು ಕಂಟಿನ್ಯೂಸ್ ಗೆ ಆ ಮಗು 3 ವರ್ಷಗಳ ಕಾಲ ಆ ಮರಗಳ ಮೇಲೆ ನಿಗಾ ಇಟ್ಟಿರುತ್ತೆ. ಅದೇ ತರದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಬೆಳೆಯುವಂತ ಮರಗಳನ್ನ ನಾಗರಿಕರಿಗೆ ನಾವು ಜಿಯೋ ಟ್ಯಾಗ್ ಮಾಡುವ ಒಂದು ಯೋಜನೆಯನ್ನ ಹಮ್ಮಿಕೊಂಡಿದೀವಿ. ಸೊ ನೀವು ಓಡಾಡುವಂತ ಪ್ರದೇಶಗಳಲ್ಲಿ ನೆಟ್ಟಂತ ಗಿಡಗಳಿಗೆ ಜಿಯೋ ಟ್ಯಾಗ್ ಮಾಡ್ಕೊಡ್ತೀವಿ. ಆ ಮರಕ್ಕೆ ಬಂದಂತ ಸಮಸ್ಯೆನ ನೀವು ಮೊಬೈಲ್ ಮುಖಾಂತರನೇ ಅದನ್ನ ನಮ್ಮ ಕಾಂಟ್ರಾಕ್ಟರ್ಗೆ ಹಾಗೂ ನಮ್ಮ BBMP ಸಿಬ್ಬಂದಿಗಳಿಗೆ ಸಂದೇಶ ಕಳಿಸೋದ್ರ ಮುಖಾಂತರ ನೀವು ಆ ಮರದ ಬೆಳವಣಿಗೆ ಸಹಾಯ ಮಾಡಬಹುದು. ಮತ್ತೆ ನಾನು ಇನ್ನೊಂದು ವಿಚಾರ ಹೇಳೋದು ಮತ್ತೆ, BBMP ವತಿಯಿಂದ ಈಗ ಪರಿಸರ ದಿನಾಚರಣೆ ಆಚರಣೆ ಮಾಡೋರ್ಗೆ ಉಚಿತವಾಗಿ ನಮ್ಮ ಸಸ್ಯ ಕ್ಷೇತ್ರಗಳಿಂದ ಮರವಾಗುವಂತಹ ಒಂದು ಸ್ಯಾಪ್ಲಿಂಗ್ಸ್ ನಾವು ಕೊಡ್ತಾ ಇದ್ದೀವಿ. ಅದನ್ನ ಸೂಕ್ತ ಸ್ಥಳದಲ್ಲಿ ನೆಟ್ಟು ಪೋಷಣೆ ಮಾಡೋದ್ರಿಂದ ನೀವು ಕೂಡ ಪರಿಸರ ದಿನಾಚರಣೆಯಲ್ಲಿ ಭಾಗವಹಿಸಬಹುದು. ಮತ್ತೊಂದು, ಹಲವಾರು ವರ್ಷಗಳಿಂದ ತಾವು ಕೂಡ ಪರಿಸರ ದಿನಾಚರಣೆ ಆಚರಣೆ ಮಾಡ್ಲಿಕ್ಕೋಸ್ಕರ ಹಲವಾರು ಪ್ರದೇಶಗಳಲ್ಲಿ ಮರ ನೆಟ್ಟಿದ್ದೀರಾ, ಗಿಡಗಳನ್ನೇ ನೆಟ್ಟಿದ್ದೀರಾ. ದಯಮಾಡಿ ಆ ಪ್ರದೇಶಕ್ಕೆ ಹೋಗಿ ಆ ಗಿಡ ಸರ್ವೈವ್ ಆಗಿದೆಯಾ, ಬೆಳೆದಿದೆಯಾ ನೋಡಿ. ಅದು ಬೆಳೆದಿದ್ರೆ ಆ ಜಾಗದಲ್ಲಿ ಒಂದು ಸೆಲ್ಫಿ ತಗೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡಿ. ಅದು ಮುಂದಿನ ಎಲ್ರಿಗೂ ಒಂದು ಉತ್ತೇಜನ ಆಗುತ್ತೆ. 1 ವರ್ಷ 2 ವರ್ಷ 5 ವರ್ಷದ ಹಿಂದೆ ಅಂತ ನೀವು ನೆಟ್ಟ ಗಿಡಗಳು ನಿಮ್ಮ ಪೋಷಣೆಯಿಂದ ಬೆಳೆದು ದೊಡ್ಡದಾಗಿದ್ರೆ ಅದು ಬಹಳ ಜನಗಳಿಗೆ ಉತ್ತೇಜನ ಕೊಡುತ್ತೆ. ಹೊಸದಾಗಿ ಈಗೇನು ಪ್ರಾರಂಭ ಮಾಡ್ತಿದ್ದೀರಾ, ನೀವು ಸೂಕ್ತವಾದ ಸ್ಥಳಗಳಲ್ಲಿ ಗಿಡನ ನೆಡಿ. ನಾವೀಗ ಬೆಂಗಳೂರಿನಲ್ಲಿ ಎಲ್ಲೇ ಹೊರಗಡೆ ಹೋದ್ರೂ ಸಹಿತ ನಾವು ಒಂದು ವಾಟರ್ ಬಾಟಲ್ ನಲ್ಲಿ ನೀರಂತೂ ತಗೊಂಡು ಹೋಗ್ತೀವಿ, ಆದ್ರೆ ಸಂಪೂರ್ಣವಾಗಿ ಖಾಲಿ ಅಂತೂ ಮಾಡಲ್ಲ, ಸ್ವಲ್ಪನಾದ್ರೂ ಉಳಿಸಿರ್ತೀವಿ. ಅಟ್ಲೀಸ್ಟ್ ಮನೆಗೆ ಮರಳುವಂತ ಸಂದರ್ಭದಲ್ಲಿ ಆ ಮರ ಅಥವಾ ಆ ಗಿಡ ನಿಮ್ಮ ಕಣ್ಣಿಗೆ ಕಾಣಿಸಿದ್ರೆ ಆ ಉಳಿದ ನೀರನ್ನ ಹಾಕಿದ್ರೆ ಸಾಕು, ಅದು ನಿಮ್ಗೆ ಬಹಳ ಕೃತಜ್ಞತೆಯನ್ನು ಕೊಡುತ್ತೆ. ನಾವು ಬೆಂಗಳೂರಿಯನ್ಸ್ ತುಂಬಾನೇ ಪೆಟ್ಗಳನ್ನ ಸಾಕ್ತೀವಿ, ಪಕ್ಷಿಗಳು, ನಮ್ಮ ನಾಯಿಗಳು, ಬೆಕ್ಕು ಎಲ್ಲಾನು ಸಾಕ್ತೀವಿ. ಅದೇ ತರದಲ್ಲಿ ನಾವು ಮರನ 3 ವರ್ಷ ನಾವು ಪೆಟ್ ತರ ಏನಾದ್ರು ಸಾಕಿದ್ರೆ ಅದು ನಮ್ಮ ಜೊತೆ ತುಂಬಾನೇ ಇಂಟ್ರಾಕ್ಟ್ ಮಾಡುತ್ತೆ. ಭಾವನಾತ್ಮಕವಾಗಿ ನಾವು ಹೇಳೋದಾದ್ರೆ ಮರ ನಿಜವಾಗ್ಲೂ ನಮ್ಮ ಜೊತೆ ಇಂಟ್ರಾಕ್ಟ್ ಮಾಡುತ್ತೆ. ಹಲವಾರು ವರ್ಷಗಳಿಂದ ಯಾರಾದ್ರೂ ನಮ್ಮ ಬುದ್ಧನ ಜ್ಞಾನೋದಯ ಆಗಲಿ, ನಾವು ಋಷಿ ಮುನಿಗಳು ತಪಸ್ ಮಾಡೋದೆಲ್ಲ ಮರದ ಕೆಳಗೇನೆ ತಪಸ್ ಮಾಡಿರ್ತಾರೆ. ಅಂದ್ರೆ ಮರಗಳು ನಮ್ಮ ಯೋಚನೆಗಳನ್ನ ನಮಗೆ ವಾಪಸ್ ಕೊಡುತ್ತೆ. ನಾವು ಯಾವುದೇ ಒಂದು ನೋವಿನಲ್ಲಿ ಇದ್ದಂತಹ ಸಂದರ್ಭಗಳಲ್ಲಿ ಅಥವಾ ಯಾವ್ದಾದ್ರು ಒಂದು ಯೋಚನೆಗಳು ನಮ್ಮ ಮೈಂಡಿಗೆ ಬಂದ್ರೆ, ಯಾರಾದ್ರೂ ಒಬ್ರು ಸ್ನೇಹಿತರಿರ್ಲಿ, ನಮ್ಮ ಯೋಚನೆಗಳಿಗೆ ಅವರು ಸ್ಪಂದಿಸ್ಲಿ, ಪಾಸಿಟಿವ್ ಆಗಿ ಸ್ಪಂದಿಸ್ಲಿ ಅನ್ನೋದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಅದನ್ನೇ ನಾವು ಯಾವ್ದೋ ಒಂದು ಮರದ ಜೊತೆಗೆ ಈ ತರ ಬಾಂಧವ್ಯನ ನಾವು ಬೆಳೆಸ್ಕೊಳ್ಳೋದಾದ್ರೆ ನಿಜವಾಗ್ಲೂ ಒಂದು ಪಾಸಿಟಿವ್ ಎಫೆಕ್ಟ್ ನಾವು ಕಾಣಬಹುದು ಅಂತ ಹೇಳ್ತೇನೆ. ಸೊ ಜಯರಾಜ್ ಮಂಡಾಯಂ ಅವರು ಇದ್ದಾರೆ, ಅವರು ನಮ್ಮ ಬಿಪ್ಯಾಕ್ ಸಿವಿಕ್ ಲೀಡರ್. ಕ್ವಶನ್ ಅಂಡ್ ಆನ್ಸರ್ಸ್ ಬಂದಿದೆಯಲ್ಲ ಅದನ್ನೆಲ್ಲ ತಗೊಂತಾರೆ, ಆದ್ರೂ ಒಂದೊಂದೇ ಆನ್ಸರ್ ಮಾಡೋಣ ಸರ್. ಜಯರಾಜ್. ನಮಸ್ತೆ ಸ್ವಾಮಿ ಸರ್. ನಮಸ್ತೆ ಸರ್, ತಮ್ಮ ಟೈಮ್ ಕೊಟ್ಟಿದ್ದಕ್ಕೆ ಮತ್ತೆ ಎಲ್ಲರಿಗೂ ತಮ್ಮ ಇನ್ಪುಟ್ ಕೊಟ್ಟಿದ್ದಕ್ಕೆ ಸರ್. ಮೊದಲನೇದಾಗಿ ಒಂದಷ್ಟು ಕ್ವಶನ್ಸ್ ನ ಅಟೆಂಡೀಸ್ ಯಾರ್ಯಾರು ಬಂದಿದ್ದಾರೆ ಅವರು ಕೇಳಿದ್ದಾರೆ. ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೀನಿ ಸರ್, ತಾವು ಅದಕ್ಕೆ ಸೂಕ್ತ ಆನ್ಸರ್ ಕೊಡ್ಬೋದು, ಇಲ್ಲ ಅದನ್ನ ಪಾಸ್ ಮಾಡ್ಬೋದು ಸರ್. ಕೆಲವು ಕ್ವೆಶ್ಚನ್ ಟ್ರೀ ಸೆನ್ಸಸ್ ಬಗ್ಗೆ ಕೇಳಿದ್ದಾರೆ. ವಾರ್ಡ್ ವೈಸ್
ಅದನ್ನ ಹೇಗೆ ತಿಳ್ಕೊಳ್ಬಹುದು, ಅಥವಾ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಾದ್ರೂ ಇದ್ದಾರಾ, ಹೇಗೆ ಇನ್ವಾಲ್ವ್ ಆಗ್ಬೋದು ಸಿಟಿಸನ್ಸ್ ಕಡೆಯಿಂದ ಅನ್ನೋದು ಕೂಡ ಒಂದು ಕ್ವೆಶ್ಚನ್ ಬಂದಿದೆ ಸರ್. ಪ್ರೀ ಸೆನ್ಸಸ್ ಬೆಂಗಳೂರಿಗೆ ಬಹಳ ವರ್ಷಗಳಿಂದ ಇದೊಂದು ಸುಮಾರು 8 ವರ್ಷಗಳಿಂದ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯ ನಮ್ಗೆ ಬಹಳ ಒಂದು ತಾಕೀತ್ ಮಾಡ್ತಾ ಇತ್ತು, ಮೊದಲು ಪ್ರೀ ಸೆನ್ಸಸ್ ಮಾಡಿ ಅಂತ. ಯಾಕೆಂದ್ರೆ ಹಲವಾರು ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಬೆಂಗಳೂರಿನಲ್ಲಿ ನಡೀತಾ ಇದೆ. ಮರಗಳನ್ನ ಪ್ರಾಜೆಕ್ಟ್ ವೇನಲ್ಲಿ ಬಂದಂತವನ್ನ ತೆರವುಗೊಳಿಸಬೇಕಾಗಿದೆ. ಬೆಂಗಳೂರಿಗರಿಗೆ ನಾನು ಮೊದಲೇ ಹೇಳಿದ್ನಲ್ಲ, ಒಂದು ಮರ ಕಡಿದ್ರೂ ಸಹಿತ ನಾವು ಸಹಿಸ್ತಾ ಇದ್ದಿಲ್ಲ. ಸಾವಿರಾರು ಮರಗಳು ಈ ಪ್ರಾಜೆಕ್ಟ್ಗಳಿಗೋಸ್ಕರ ನಾವು ಸ್ಯಾಕ್ರಿಫೈಸ್ ಮಾಡಬೇಕಾಗಿದೆ. ಅದರಿಂದ ಜನರ ಒಂದು ಭಾವನೆಗೆ ಹಾಗೂ ವಾಯ್ಸಿಗೆ ಸ್ಪಂದಿಸೋ ರೂಪದಲ್ಲಿ ಉಚ್ಚ ನ್ಯಾಯಾಲಯ ಮೊದಲು ಪ್ರೀ ಸೆನ್ಸಸ್ ಮಾಡಿ ಎಷ್ಟು ಮರ ಬೆಂಗಳೂರಿನಲ್ಲಿ ಇದೆ ಅದರಲ್ಲಿ ಒಂದು, ನಾವು ಆಗ್ಲೇ ಹೇಳಿದಾಗೆ, ಒಂದು ಮರ ಏನಾದ್ರು ತೆಗೆದ್ರೆ ಯಾವ್ದಾದ್ರು ಒಂದು ಕಾರಣದಿಂದ ಆ ಜಾಗದಲ್ಲಿ 10 ಮರ ನೆಡಬೇಕಾಗಿದೆ ಕಾಂಪನ್ಸೇಟ್ ಆಗಿ. ಆದ್ರಿಂದ ನೀವು 1,000 ಮರ ತೆಗೆದ್ರೆ 10,000 ಮರ ನೆಡಬೇಕು. ಆದ್ರೆ ಎಷ್ಟು ಹೋಗ್ತಿದೆ ಏನು ಅಂತ ಒಂದು ಸ್ಪಷ್ಟವಾದ ಒಂದು ಚಿತ್ರಣ ಸಿಗ್ಲಿಕ್ಕೆ ಪ್ರೀ ಸೆನ್ಸಸ್ ಮಾಡ್ಬೇಕಾಗಿತ್ತು. ನಮ್ಗೆ ಹಲವಾರು ಸ್ವಲ್ಪ ತೊಂದರೆಗಳಾಗ್ತಾ ಇತ್ತು. GKVK ಹಾಗೂ IWST ಅಂತ ಸಂಸ್ಥೆಗಳನ್ನ ಅಪ್ರೋಚ್ ಮಾಡಿದ್ವಿ ಪ್ರೀ ಸೆನ್ಸಸ್ ಮಾಡ್ಲಿಕ್ಕೆ ಅಂತ. ಸ್ವಲ್ಪ ಕಾರಣಾಂತರಗಳಿಂದ ಅವಕ್ಕೆ ನಾವು ಕೊಡ್ಲಿಕ್ಕಾಗಲಿಲ್ಲ. ಬಟ್ ಈ ಸಾರಿ ಒಂದು ರಾಸ್ತಾ ಇನ್ಫ್ರಾ ಅನ್ನೋ ಒಂದು ಸಂಸ್ಥೆ ಹಾಗೂ ಜೀವನ್ ಅನ್ನೋರು ಒಂದು ಟೆಂಡರ್ ತಗೊಂಡು ಈ ಸಾರಿ ಪ್ರೀ ಸೆನ್ಸಸ್ ನ ಸ್ಟಾರ್ಟ್ ಮಾಡಿದ್ದಾರೆ. ಈ ವರ್ಷದ ಏಪ್ರಿಲ್ ಮಂತ್ ಇಂದ ಪ್ರೀ ಸೆನ್ಸಸ್ ಸ್ಟಾರ್ಟ್ ಆಗಿದೆ. ರಾಜಾಜಿನಗರ್ ಮತ್ತೆ ಬ್ಯಾಂಗ್ಳೂರ್ ಸೌತ್ ಝೋನ್ಗಳಲ್ಲಿ ನಡೀತಾ ಇದೆ. ಆಲ್ಮೋಸ್ಟ್ ಎಲ್ಲಾ ಝೋನ್ಗಳಲ್ಲೂ ಕೂಡ ಪ್ರೀ ಸೆನ್ಸಸ್ ಸ್ಟಾರ್ಟ್ ಆಗಿದೆ. ಈಗ ಇನ್ನೊಂದು 8 ತಿಂಗಳಲ್ಲಿ ಮುಗಿಸುವಂತ ಒಂದು ಗುರಿನ ನಾವು ಇಟ್ಕೊಂಡಿದ್ದೇವೆ. ಇದಾದ ತಕ್ಷಣ ವೆಬ್ಸೈಟ್ ನಲ್ಲಿ ಡಿಸ್ಪ್ಲೇ ಆಗುತ್ತೆ. ಪ್ರತಿಯೊಂದು ಮರದ್ದು ಒಂದು ಚಿತ್ರ ಹಾಗೂ ಅದರ ಒಂದು ID ಅದರಲ್ಲಿ ಬಂದಿರುತ್ತೆ. ಮತ್ತೆ ಇದನ್ನ ನಾವು ಪ್ರತಿಯೊಬ್ಬರು ಸಹಿತ ಈ ಮರ ಎಲ್ಲೋಯ್ತು, ಏನಾಗಿದೆ ಅನ್ನೋದ್ರ ಬಗ್ಗೆ ಒಂದು ಟ್ರಾನ್ಸ್ಪರೆನ್ಸಿ ಇರುತ್ತೆ. ಸರಿ ಸರ್, ಧನ್ಯವಾದಗಳು ಸರ್. ಮುಂದಿನ ಪ್ರಶ್ನೆ ಹೋಗ್ತಾ ಇದೀನಿ. ಈ ರಿಸರ್ಚ್ ಈ ಸ್ಕಾಲರ್ ಈ ರಿಪೋರ್ಟ್ ಬಗ್ಗೆ ಕೇಳಿದ್ದಾರೆ. ಈ IISc ರಿಪೋರ್ಟ್ ಎಲ್ಲಿ ಸಿಗಬಹುದು ಅಂತ ಒಂದು ಪ್ರಶ್ನೆ ಇದೆ ಸರ್. IISc ರಿಪೋರ್ಟ್ ಹೌದು ಸರ್, ಅದು ಸಾಫ್ಟ್ ಕಾಪಿನಲ್ಲಿ ಇದೆ, ನಮ್ಮ ಹತ್ರ ಇದೆ. ಅದು ವೆಬ್ಸೈಟ್ ನಲ್ಲಿ ಕೂಡ ಇದೆ ಸರ್. ಸರಿ ಸರ್, ನಾನು ಕಲೆಕ್ಟ್ ಮಾಡಿ ಟ್ರೀಸ್ ಆಫ್ ಬೆಂಗಳೂರು ಅಂತ ಇದರಲ್ಲಿ IISc ರಿಪೋರ್ಟ್ ಇದೆ. ಸರಿ, ನಾನು ಇದಾದ ನಂತರ ಸಾಫ್ಟ್ ಕಾಪಿ ಒಂದು ತಮಗೆ ಶೇರ್ ಮಾಡ್ತೀನಿ, ತಮ್ಮ ಸಂಸ್ಥೆ ಮುಖಾಂತರ ಇರಬಹುದು. ಖಂಡಿತ ಸರ್, ಥ್ಯಾಂಕ್ ಯು. ಯಾರ್ಯಾರು ಕಾಂಟ್ಯಾಕ್ಟ್ ಪಾಯಿಂಟ್ಸ್ ಫಾರ್ ದಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಟ್ ಝೋನಲ್ ಲೆವೆಲ್ಸ್ ಅಥವಾ ವಾರ್ಡ್ ಲೆವೆಲ್ಸ್ ಅಲ್ಲಿ ಏನಾದ್ರು ಸಿಗಬಹುದಾ? ಅದಕ್ಕೆ ನಾವು ಸಿಟಿಸನ್ಸ್ ಪರವಾಗಿ ಏನಾದ್ರು ಸಾಥ್ ಕೊಡ್ಬೋದಾ ಅನ್ನೋ ಒಂದು ವ್ಯೂ ಪಾಯಿಂಟ್ ಅಲ್ಲಿ ಕೇಳ್ತಾ ಇದ್ದೀವಿ ಸರ್. ಹೌದು, ನಮ್ಮ BBMP ವೆಬ್ಸೈಟ್ ನಲ್ಲಿ ಎಲ್ಲಾ ಅಧಿಕಾರಿಗಳ ಫೋನ್ ನಂಬರ್ಗಳಿದೆ. ಒಂದು ಹಾಗೂ 1533 BBMP ಹೆಲ್ಪ್ ಲೈನ್ ನಲ್ಲಿ ಹೋಗ್ಬಿಟ್ಟು ಅರಣ್ಯಕ್ಕೆ ಸಂಬಂಧಪಟ್ಟಂತ ಯಾವುದೇ ಆದಂತ ಒಂದು ಕ್ವೈರೀಸ್ ಇದ್ದಲ್ಲಿ ಅವರು ಅದನ್ನ ಡೈರೆಕ್ಟ್ ಆಗಿ ಪರಿಹರಿಸ್ಕೋಬಹುದಾಗಿದೆ. ಅಫಿಷಿಯಲ್ಸ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಅವರು ಕೊಡ್ತಾರೆ ಝೋನ್ ವೈಸ್. Bangalore forest nurseries hand out more than exotic trees like Tababia and Coconopos and the native trees like Neem and Amla and Jamun. Please ban, okay. Anyways, they are only 1 or 2 years old. Please give preference to native trees. Okay. ಖಂಡಿತವಾಗಿಯೂ ನಾವು ನೇಟಿವ್ ಟ್ರೀಸ್ ಗಳನ್ನೇ ಈ ಸಾರಿ ನಾವು 90% ಎಲ್ಲಾ ಏನ್ ಪ್ಲಾಂಟೇಶನ್ ಆಕ್ಟಿವಿಟೀಸ್ ತಗೊಂತಾ ಇದೀವಿ ಅದು ನೇಟಿವ್ ಸ್ಪೀಶೀಸ್ ನೇ ಹಾಕ್ತಾ ಇದೀವಿ. ಒಂದು ಮತ್ತೆ ಸಾರ್ವಜನಿಕರಲ್ಲಿ ಮನವಿ ಏನಂತಂದ್ರೆ, ಬೇವಿನ ಗಿಡಗಳನ್ನ ನಾವೇನ್ ನೆಡ್ತಾ ಇದೀವಿ ಅದರ ಚಿಗುರು ಕಾಣಿಸಿದ ತಕ್ಷಣ ಎಲ್ಲಾ ಕಡೆ ಕಿತ್ಬಿಡ್ತಾ ಇದ್ದಾರೆ. ನಾವು ನೆಟ್ಟಂತ ಬೇವಿನ ಗಿಡಗಳನ್ನ ನಾವೇ ಮುಚ್ಚಿಡುವಂತ ಪರಿಸ್ಥಿತಿ ಆಗಿದೆ. ನಾವು ಶೇಡ್ ನೆಟ್ ಬಳಸಿ ಎಲ್ಲೆಲ್ಲಿ ಬೇವು ನೆಟ್ಟಿದ್ವಿ ಅಲ್ಲೆಲ್ಲ ನಾವು ಅದನ್ನ ಕವರ್ ಮಾಡ್ತಾ ಇದೀವಿ. ಸ್ವಲ್ಪ ಮರ ಆಗ್ಲಿಕ್ಕೆ ಅವಕಾಶ ಕೊಡ್ಬೇಕು ಒಂದು. ಯಾಕೆಂದ್ರೆ ಈ ನೇಟಿವ್ ಸ್ಪೀಶೀಸ್ ಯಾಕೆ ಎಕ್ಸಾಟಿಕ್ ತುಂಬಿಕೊಂಡಿದೆ ಅಂತಂದ್ರೆ, ನಾವು ಬೆಳೆಯುವಂತ ನೇಟಿವ್ ಸ್ಪೀಶೀಸ್ ಈಗ ಹಣ್ಣು ಕೀಳೋ ಬರದಲ್ಲಿ ಮರ ಮುರಿತಾ ಇದ್ದಾರೆ, ಎಲೆಗಳನ್ನ ಹೆಚ್ಚಿನ ರೀತಿಯಲ್ಲಿ ಬೆಳಿಲಿಕ್ಕೆ ಕೊಡ್ತಾ ಇಲ್ಲ. ಮತ್ತೆ ಈ ವರ್ಷದಿಂದ ನಾವು ಒಂದು ಸುಮಾರು 1400 ಪಾರ್ಕ್ಗಳಲ್ಲಿ ನೇಟಿವ್ ಸ್ಪೀಶೀಸ್ ನ ತುಂಬ್ತಾ ಇದ್ದೀವಿ. ಬಿಲ್ವ, ಬೇವು, ಬನ್ನಿ ಮರಗಳು ಮತ್ತೆ ಈ ರೀತಿ ಹಲವಾರು ಔಷಧಿ ಸಸ್ಯಗಳನ್ನ ಕೊಡುವಂತವು, ಬೆಂಗಳೂರು ನೇಟಿವ್ ಆಗಿರುವಂತವು, ಕರ್ನಾಟಕಕ್ಕೆ ನೇಟಿವ್ ಆಗಿರುವಂತ ಮರಗಳನ್ನ ನಾವು ಮುಂದಿನ ದಿನಗಳಲ್ಲಿ ನಾವು ವಾಕ್ ಮಾಡುವಂತ ಪಾರ್ಕ್ಗಳಲ್ಲಿ ಕಾಣ ಸಿಗುವಂತ ಯೋಜನೆ ಇಟ್ಕೊಂಡಿದ್ದೀವಿ.
ಸರ್ ಅದಕ್ಕೆ ವಾರ್ಡ್ ವೈಸ್ ಏನಾದ್ರು ಇನ್ಫಾರ್ಮೇಶನ್ ಕಳಿಸಿದ್ರೆ ಸರ್ ನಮ್ಮ ಯಾರ್ಯಾರು ಅಟೆಂಡೀಸ್ ಇದ್ದಾರೆ ಮತ್ತೆ ಬಿ ಕ್ಲಿಪ್ ಲೀಡರ್ಸ್ ಯಾರ್ಯಾರು ಇದ್ದಾರೆ ಅವ್ರನ್ನು ಅದಕ್ಕೆ ಅಟ್ಯಾಚ್ ಮಾಡಬಹುದು ಅನ್ನೋ ಒಂದು ಯೋಚನೆ ಇತ್ತು ಸರ್. ಖಂಡಿತವಾಗಿಯೂ ಈ ವರ್ಷ ನಾವು ಏನ್ ಪ್ಲಾಂಟಿಂಗ್ ಪ್ರೋಗ್ರಾಮ್ ಹಾಕೊಂಡಿದೀವಿ ವಾರ್ಡ್ ವೈಸ್ ಹಾಗೂ ಝೋನ್ ವೈಸ್ ಮತ್ತೆ ಸ್ಪೀಶೀಸ್ ಲಿಸ್ಟ್ ವೈಸ್ ನಾನು ತಮ್ಮ ಹತ್ರ ಶೇರ್ ಮಾಡ್ತೀನಿ. ತಮ್ಮ ಮುಖಾಂತರ ಎಲ್ಲ ಬೆಂಗಳೂರಿನ ಜನತೆಗೆ ಅದನ್ನ ತಲುಪೋದಾಗ್ಲಿ. ಥ್ಯಾಂಕ್ ಯು ಸರ್. ಮುಂದಿನ ಪ್ರಶ್ನೆ ಸರ್. Please plant native trees in the buffer zone in SWM. ಖಂಡಿತವಾಗಿ ಈ ವರ್ಷದಿಂದ ಎಲ್ರಿಗೂ ನೇಟಿವ್ ಪ್ಲಾಂಟ್ಸ್ ಸಿಗುವಂತ ಒಂದು ಇದು ಅವಕಾಶ ಸಿಗುತ್ತೆ. ಬೀದಿ ಮರಗಳಲ್ಲಿ ಮೇಂಟೆನೆನ್ಸ್ ಕಳೆದ 8 ವರ್ಷಗಳಲ್ಲಿ ಆಗಿಲ್ಲ. ಮತ್ತೆ ಈ ಒಂದು ಫೋರಂ ನಲ್ಲಿ ನಾನು ಇನ್ನೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವೆರಿ ರೀಸೆಂಟ್ಲಿ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ 40 ಲಕ್ಷ ಒಂದು ಫೈನ್ ಅನ್ನು ನಾವು ಒಬ್ಬ ರಿಯಾಲಿಟಿ ಫರ್ಮ್ಗೆ ನಾವು ಅವರು ಮರ ಕಡಿದಿದ್ದಕ್ಕೆ ನಾವು ಇಂಪೋಸ್ ಮಾಡಿದೀವಿ. ದೇಶದಲ್ಲೇ ಇಷ್ಟು ಹೆಚ್ಚಿನ ಮೊತ್ತದ ದಂಡ ಹಾಕಿರೋದು ಇದೆ ಮೊದಲು 40 ಲಕ್ಷ ರೂಪಾಯಿಗಳು. ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇತ್ತೀಚೆಗೆ ತಾವು ಮಾಧ್ಯಮಗಳಲ್ಲೆಲ್ಲ ನೋಡಿರಬಹುದು, ಮರಕ್ಕೆ ಆಸಿಡ್ ಹಾಕೋದು, ಮರಗಳನ್ನ ಕತ್ತರಿಸೋದು ಯಾರು ನೋಡೋದಿಲ್ಲ ಅನ್ನೋ ತರ ಅವರು ಸ್ವಲ್ಪ ಒಂದು ಮಿಸ್ಕನ್ಸೆಪ್ಷನ್ ಇದೆ. ನಮಗೆ ಕಾಣದೇ ಇರಬಹುದು, ಆದ್ರೆ ತಮ್ಮ ಪಕ್ಕದ ಮನೆಯವ್ರಿಗೆ ಖಂಡಿತ ಕಾಣುತ್ತೆ. ಆ ಪಕ್ಕದ ಮನೆಯವ್ರಿಗೆ ಆ ಭಾವನೆನ ಬಹಳ ನೀವು ಹರ್ಟ್ ಮಾಡ್ತೀರಾ. ಆಮೇಲೆ ಕಾನೂನು ಯಾರಿಗೂ ಕೂಡ ಸುಮ್ಮನೆ ಬಿಡೋದಿಲ್ಲ. ಮರಗಳನ್ನ ದಯವಿಟ್ಟು ಸುಲಭವಾಗಿ ತಗೊಳ್ಬೇಡಿ. ನಮ್ಮ ಕಾನೂನಿನಲ್ಲಿ ಅವಕಾಶ ಇದೆ. ನಾವು ನಿಮಗೆ ಅದೇನಾದ್ರು ಮರದಿಂದ ತೊಂದರೆ ಆಗ್ತಿದ್ರೆ ಅದನ್ನ ನಿವಾರಣೆ ಮಾಡ್ಲಿಕ್ಕೆ ನಾವಿದೀವಿ. ಸ್ವಲ್ಪ ತಡ ಆಗಬಹುದು, ಇಲ್ಲ ಅಂತಲ್ಲ. ಯಾಕೆಂದ್ರೆ ಇರೋ ನಾನೊಬ್ಬನೇ ವೃಕ್ಷಾಧಿಕಾರಿ, ನನ್ನ ಜೊತೆಗೆ 13 ಜನ ತಂಡ ಮಾತ್ರ ಇದೆ ಇಡೀ ಬೆಂಗಳೂರಿನಲ್ಲಿ. ಮತ್ತೆ ನಾವು ತಮಗೆ ತೊಂದರೆ ಆಗ್ತಿದ್ದ ನಾವು ಅಟೆಂಡ್ ಮಾಡ್ಲಿಕ್ಕೆ ಬಂದ್ರೆ 10 ಜನ ಅದನ್ನ ಅಪೋಸ್ ಮಾಡೋದವರು ಇರ್ತಾರೆ. ಅವರೆಲ್ಲ ಕನ್ವಿನ್ಸ್ ಮಾಡಿ ನಿಮ್ಗೆ ನಾವು ಅನುಕೂಲ ಮಾಡ್ಬೇಕಾಗಿರುತ್ತೆ. ಅದರಿಂದ ತಡ ಆಗುತ್ತೆ ಅಷ್ಟೇ. ಆದ್ರೆ ಖಂಡಿತವಾಗಿ ತಮಗೆ ಪರಿಹಾರನ ಕೊಡ್ತೀವಿ. ದಯಮಾಡಿ ಮರಗಳನ್ನ ತಾವೇ ತಮ್ಮ ಹಂತದಲ್ಲಿ ಯಾವುದೇ ತೊಂದರೆಯನ್ನ ಮಾಡಬೇಡಿ. ಕಾನೂನು ಬಹಳ ಸ್ಟ್ರಿಕ್ಟ್ ಇದೆ. ಎಸ್ಪೆಷಲಿ ಯಾರಾದ್ರೂ ಆಸಿಡ್ ಆಗ್ತಾ ಇರೋದಂತ ಕಂಡ್ರೆ ತಾವು ಕೂಡ ಕ್ಷಮಿಸಬೇಡಿ. ಅಂತವ್ರನ್ನ ಸ್ಟ್ರಿಕ್ಟ್ ಆಗಿ ನಾವು, ಯಾಕೆಂದ್ರೆ ಅದು ಮರದ ಮೇಲೆ ಮಾಡೋ ಒಂದು ಸ್ಲೋ ಪಾಯ್ಸನ್ ಆಗ್ತಾರೆ, ತುಂಬಾ ಸಫರ್ ಮಾಡುತ್ತೆ ಮರ. ಅದೊಂದು ವೆರಿ ಬ್ಯಾಡ್ ಪ್ರಾಕ್ಟೀಸ್. ಅದನ್ನ ಎಲ್ಲರೂ ಸೇರಿ ಖಂಡಿಸೋಣ. ಮುಂದೆ ಆಫ್ಟರ್ ಪ್ಲಾಂಟಿಂಗ್ ದ ಸ್ಯಾಪ್ಲಿಂಗ್ಸ್ ನಾರ್ಮಲಿ ದ ಕಾಂಟ್ರಾಕ್ಟರ್ ಡಸ್ ನಾಟ್ ಟರ್ನ್ ಅಪ್ ಫಾರ್ ವಾಟರಿಂಗ್. ಹೌ ಡಸ್ ದ ಕಾಂಟ್ರಾಕ್ಟ್ ವರ್ಕ್ಸ್ ಅಂಡ್ ಹೌ ಕ್ಯಾನ್ ವಿ ಸ್ಟಿಚ್ ಅ ಸ್ಟ್ರಾಂಗ್ ಹೌ ಡು ವಿ ಈಗ ಕಳೆದ ಸಾರಿ ನಾವೇನು ಪ್ಲಾಂಟಿಂಗ್ ಮಾಡಿದೀವಿ, ಆಲ್ಮೋಸ್ಟ್ ಈಗ ನಾವು 80% ಸರ್ವೈವಲ್ ನಾವು ಕಳೆದ ಮಾಡಿದ ಪ್ಲಾಂಟೇಶನ್ಸ್ ನಲ್ಲಿದೆ. ಈಗ ಸಮ್ಮರ್ ತುಂಬಾ ಹಾರ್ಶ್ ಇತ್ತು. ನಾವು ಕೆಲವೊಂದು ಸಮ್ಮರ್ ಶವರ್ಸ್ ಬಂದಿದ್ರೆ ಕ್ಯಾಶುಯಾಲಿಟಿ ಆಗ್ತಿರ್ಲಿಲ್ಲ. ಬಟ್ ಎಲ್ಲೆಲ್ಲಿ ಕ್ಯಾಶುಯಾಲಿಟಿ ಆಗಿದೆ ಅಲ್ಲೆಲ್ಲ ಕಾಂಟ್ರಾಕ್ಟ್ಗಳು ರಿಪ್ಲೇಸ್ ಮಾಡ್ತಾರೆ, ವಾಟರಿಂಗ್ ಕೂಡ ಮಾಡ್ತಾ ಇದ್ದಾರೆ. ಇದರಿಂದ ತಾವು ಹೇಗೆ ಇನ್ವಾಲ್ವ್ ಆಗ್ಬೋದು ಅಂದ್ರೆ ನಾನು ಆಗ್ಲೇ ಹೇಳಿದೆ, ಈಗ ನೆಡುವಂತ ಪ್ರತಿಯೊಂದು ಮರವನ್ನು ನಾವು ಜಿಯೋ ಟ್ಯಾಗ್ ಮಾಡ್ತೀವಿ. ತಮ್ಮ ಮೊಬೈಲ್ ನಂಬರ್ಗೆ ಆ ಮರನ ಲಿಂಕ್ ಮಾಡಿ ಕೊಡ್ತೀವಿ. ತಾವು ಪ್ರತಿದಿನ ಗಮನಿಸಿ, ಎಲ್ಲಿ ನೀರು ಹಾಕದಂತ ಟೈಮ್ ತಾವು ಸಮನ್ ಮಾಡಿದ್ರೆ ಆ ಟಿಕೆಟ್ ಕ್ಲೋಸ್ ಆಗೋದು ಆ ಜಾಗದಲ್ಲಿ ನೀರು ಹಾಕಿ ತಮಗೆ ಸ್ಯಾಟಿಸ್ಫೈ ಆದಂತ ಟೈಮ್ನಲ್ಲಿ ಮಾತ್ರ. ಆ ಎಲ್ಲಾ ಟಿಕೆಟ್ಗಳು ಕ್ಲೋಸ್ ಅಂತ ಮಾಡದಂತ ಗುತ್ತಿಗೆದಾರರಿಗೆ ಮಾತ್ರ ನಾವು ಪೇಮೆಂಟ್ ಮಾಡ್ತೀವಿ. ಇದರಿಂದ ಈ ವರ್ಷ ನಾವು ಈ ಯೋಜನೆ ಹಾಕೊಂಡಿರೋದ್ರಿಂದ ನೆಟ್ಟ ಪ್ರತಿಯೊಂದು ಮರವು ಸರ್ವೈವ್ ಆಗುತ್ತೆ ಅಂತ ಒಂದು ತಮ್ಮ ಒಂದು ಸಹಕಾರದಿಂದ ಅದು ಸಕ್ಸಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. Thank you very much, sir. How much of corporate engagement is going to happen through urban ecology? ಅಂದ್ರೆ ಕಾರ್ಪೊರೇಟ್ ಅವರನ್ನು ಸೇರಿಸ್ಕೊಂಡು ಮಾಡ್ಬೇಕಾ ಅಂತ ಒಂದು ಪ್ರಶ್ನೆ ಬಂದಿದೆ ಸರ್. ಖಂಡಿತವಾಗಿ ಈಗ ನಮ್ಗೆ ನಾವು ಬೆಂಗಳೂರು ಪಾಪ್ಯುಲೇಷನ್ ಏನಿದೆ, ಪ್ರತಿಯೊಬ್ರು ಒಂದೊಂದು ಮರ ಅಡಾಪ್ಟ್ ಮಾಡ್ಕೊಂಡ್ಬಿಟ್ರೆ ಅದೊಂದು ತಮ್ಮದೇ ಆದಂತ ಆಸ್ತಿ, ತಮ್ಮದೇ ಮರ ಅನ್ನೋದು ಒಂದು ಭಾವನೆ ಬಂದ್ಬಿಟ್ರೆ ಅದು ಯಾರು ಕೂಡ ಬೇರೆಯವರು ಆ ಮರನ ನಾವು ಉಳಿಸ್ಕೊಳ್ಳುವಂತ ಎಲ್ಲಾ ಪ್ರಯತ್ನ ನಾವು ಮಾಡಬಹುದು. ಅದೊಂದು ಮತ್ತೆ ಕಾರ್ಪೊರೇಟ್ ಅವರು ಕೂಡ ಈಗ ನಮಗೆ ನಾವು ಈ ಸಾರಿನಲ್ಲಿ ಮ್ಯಾಪಥಾನ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಗಿಡ ಮರ ನೆಡ್ಲಿಕ್ಕೆ ಜಾಗ ಹುಡುಕೋದೇ ಒಂದು ದೊಡ್ಡ ಚಾಲೆಂಜ್ ಆಗಿದೆ ನನಗೆ. ಸೊ ತಮ್ಮ ರಸ್ತೆನಲ್ಲಿ ಎಲ್ಲಾದ್ರೂ ಜಾಗ ಇದೆ, ಒಂದು ಮರಕ್ಕೆ ಅಕೊಮಡೇಟ್ ಆಗುವಂತ ಜಾಗ ಇದ್ರೆ ದಯಮಾಡಿ ಇದನ್ನ ತಿಳಿಸಿ. ನಿಮ್ಮ ಜಾಗದಲ್ಲಿ ತಾವು ಇಷ್ಟಪಡುವಂತ ಮರನ ನಾವು ಹಾಕಿ ಕೊಡ್ತೀವಿ. ತಮ್ಮ ಜೊತೆಗೆ ಮರನೂ ಕೂಡ ಬೆಳೆಯುತ್ತೆ, ತಮ್ಮ ಮುಂದಿನ ಪೀಳಿಗೆಗೂ ಆ ಮರ ಇರುತ್ತೆ. ಈ ರೀತಿನಲ್ಲಿ ಎಲ್ಲ ಪ್ರತಿಯೊಬ್ಬರು ನಾಗರಿಕರು ಅಪಾರ್ಟ್ ಫ್ರಮ್ ಕಾರ್ಪೊರೇಟ್ಸ್ ಎಲ್ಲರೂ ಸಹಿತ ಈ ನಿಟ್ಟಿನಲ್ಲಿ ನಮ್ಮ ಜೊತೆ ಕೈ ಜೋಡಿಸಬಹುದು. ಮುಂದೆ
ಲ್ಯಾಂಡ್ಸ್ಕೇಪ್ ಆರ್ಕಿಟೆಕ್ಟ್ ಸ್ಟಡಿಂಗ್ ಅರ್ಬನ್ ಟ್ರೀಸ್ ಇಟ್ ಇಸ್ implications. Get in touch with you sir. Okay. ನಿಮ್ ಜೊತೆ ಹೇಗೆ ಕನೆಕ್ಟ್ ಆಗ್ಬೋದು ಅಂತ ಪ್ರಶ್ನೆ ಕೇಳಿದ್ದಾರೆ ಸರ್. ಅದೇ ನಮ್ಮ BBMP ವೆಬ್ಸೈಟ್ ನಲ್ಲಿ ನಮ್ದು ಎಲ್ಲ ಆಕ್ಟಿವಿಟಿ ಇದೆ. ಮತ್ತೆ ಯಾವುದೇ ಪ್ರಾಜೆಕ್ಟ್ ಗಳಿಗೆ ನಾವೇನು ಮರಗಳನ್ನ ಒಂದು ಇದಾಗ್ಲಿಕ್ಕೆ ಅಡ್ಡ ಬರ್ತವೆ, ಅವುಗಳ ಒಂದು ಪಬ್ಲಿಕ್ ನೋಟಿಸಸ್ ನಾವು ಕೊಡ್ತೀವಿ. ಅವ್ರು ಅದನ್ನ ಅಬ್ಜೆಕ್ಟ್ ಮಾಡ್ಬೋದು ಅಥವಾ ಆಲ್ಟರ್ನೇಟ್ ಪ್ಲಾನ್ಸ್ ಇದ್ರೆ ತಿಳಿಸಬಹುದು, ಆ ಮರನ ಸೇವ್ ಮಾಡಬಹುದು. ನಮ್ಮ BBMP ಆಫೀಸ್ ನಲ್ಲೂ ಕೂಡ ನಮ್ಮನ್ನ ಸಂಪರ್ಕ ಮಾಡಬಹುದಾಗಿದೆ. ಮತ್ತೆ ಎಲ್ಲಾ BBMP ಝೋನಲ್ ಆಫೀಸರ್ಸ್ ನಮ್ಮ ಆಫೀಸರ್ಸ್ ಇದ್ದಾರೆ, ಅದನ್ನ ಸಂಪರ್ಕ ಮಾಡಬಹುದಾಗಿದೆ. ಸರ್ ವೆಬ್ಸೈಟ್ ಅಲ್ಲಿ ಎಲ್ರದ್ದು ನಂಬರ್ ಸಿಗುತ್ತೆ ಅಲ್ವಾ ಸರ್? ಯಾರ್ಯಾರು ಆಫೀಸರ್ಸ್ ಇದ್ದಾರೆ ಯಾವ್ಯಾವ ಝೋನ್ಗೆ ಅಂತ ಹೇಳ್ಬಿಟ್ಟು. ಹೌದು, ನಮ್ಮ BBMP ವೆಬ್ಸೈಟ್ ನಲ್ಲಿ ಯಾವ ಝೋನ್ಗೆ ಯಾರು ಅನ್ನೋ ಎಲ್ಲಾ ಮಾಹಿತಿ ಸಹಿತ ಇದೆ. ಮತ್ತೆ ಈಗ ಎಷ್ಟೋ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ಸ್ ಎಲ್ಲ ನಮ್ ಜೊತೆ ಟೈಅಪ್ ಆಗಿದ್ದಾರೆ. ನಾವು 1-to-1 ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀವಿ. ಅವರು ರೆಸಿಡೆಂಟ್ ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆ ಎಲ್ಲ ಕೂಡ ನಮ್ಗೆ ವಾಟ್ಸ್ಆಪ್ ಮುಖಾಂತರ ನಮಗೆ ತಲುಪಿಸ್ತಾ ಇದ್ದಾರೆ, ಹಾಗೂ ಪರಿಹಾರನ ಕಂಡ್ಕೋತಾ ಇದ್ದಾರೆ. ಧನ್ಯವಾದಗಳು ಸರ್. ರಘು, ಎಲ್ಲ ಕ್ವೆಶ್ಚನ್ಸ್ ಕವರ್ ಆಗಿದೆ ಸರ್. ಇದೊಂದು ಏನೋ ಒಬ್ರು ರಿಸರ್ಚ್ ಸ್ಕಾಲರ್ ಇದ್ದಾರೆ, ಅವರು ಆ ರಿಪೋರ್ಟ್ ನ ಎಲ್ಲಿ ಆಕ್ಸೆಸ್ ಮಾಡಬಹುದು ಅಂತ ಕೇಳಿದ್ರು. ಅದಕ್ಕೆ ಆನ್ಸರ್ ಅದೇ ಈಗ ನಾನು ಸಾಫ್ಟ್ ಕಾಪಿ ತಮಗೆ ಕಳಿಸ್ಕೊಡ್ತೀನಿ. ಓಕೆ, ಸೊ 1 second. ಐ ಆಮ್ ಅಲೋಯಿಂಗ್ ಲಲಿತಾಂಬಾ ಅವರು ಮಾತಾಡ್ಬೇಕಂತೆ. ಎಸ್ ಲಲಿತಾಂಬಾ ಮಾತಾಡಿದ್ರೆ. ನಮಸ್ತೆ ಸರ್. ನಮಸ್ತೆ ಅಮ್ಮ. ನಮಸ್ತೆ, ಹೇಗಿದ್ದೀರಾ ಎಲ್ಲಾರಮ್ಮ? ಓಕೆ ಸರ್, ಅದೇ ಈಗ ನಮ್ಮ ಏರಿಯಾಲು ತುಂಬಾ ರಿಕ್ವೆಸ್ಟ್ ಬರ್ತಾ ಇದೆ. ನಾನು ನಮ್ಮ ಇದ್ರಲ್ಲಿ ನರೇಂದ್ರ ಬಾಬು ಅವ್ರ ಜೊತೆಗೆ ಮಾತಾಡ್ತಾ ಇದ್ದೀನಿ. ಸುಮಾರು ಕಡೆ ಗಿಡಗಳಿರ್ಬೇಕು ಅಂತ. ದಟ್ಸ್ ನಂಬರ್ 1. ಈಗ ವಿ ವಿಲ್ ವರ್ಕ್ ವಿತ್ ದ ಟೀಮ್. ಬಟ್ ಏನಂದ್ರೆ ಹಿಂದಿನ ಎಕ್ಸ್ಪೀರಿಯನ್ಸಸ್ ಅಲ್ಲಿ ನೆಟ್ಟಾಗ ಎಲೆಕ್ಟ್ರಿಸಿಟಿ ಪೋಲ್ ಕೆಳಗಡೆ ಎಲ್ಲಿ ವೈರ್ಸ್ ಹೋಗ್ತಾ ಇದೆ ಅದ್ರ ಕೆಳಗಡೆ ನೆಟ್ಟಿದ್ರೆ ಫ್ಯೂ ಇಯರ್ಸ್ ಬರುತ್ತೆ, ಮತ್ತೆ ಕಾನ್ಸ್ಟೆಂಟ್ ಶಾಪ್ ಮಾಡ್ತಿರ್ತಾರೆ. ಅಂತದ್ನೇನಾರು ಅವಾಯ್ಡ್ ಮಾಡಬಹುದಾ? ಎರಡನೇದು, ಕೆಲವು ಕಡೆ ನೆಟ್ಟಿದ್ದೀರ, ಲಾಸ್ಟ್ ಇಯರ್ ತುಂಬಾನೇ ನೆಟ್ ಆಗಿದೆ, ಬಟ್ ಎಲ್ಲ ಕೆಲವು ಬಿದ್ದೋಗಿದೆ ಅಥವಾ ಡ್ರೈ ಆಗಿದೆ. ಮೇಂಟೆನೆನ್ಸ್ ಲಿಟ್ ಕೆಲವು ಕಡೆ ಮಾತ್ರ, ನಾನು ಎಲ್ಲಾ ಕಡೆ ಅಂತ ಹೇಳ್ತಾ ಇಲ್ಲ. ಅಂಡ್ ಲಾಸ್ಟ್ ಇಯರ್ ಒಂದ್ ಸ್ಪೆಸಿಫಿಕ್ ಸ್ಪೀಶೀಸ್ ಅದು ತುಂಬಾನೇ ಹಾಕಿದ್ರು, ಅದ್ ನಂಗೆ ಹೆಸರೇ ಮರ್ತೋಯ್ತದು. ಚಾರ್ಕೋಲ್ ಅದ್ ಏನ್ ಕಷ್ಟ ಹಾಕಿದಾರೆ ಗೊತ್ತಾ, ಎಲ್ಲಾ ಕಡೆ ಅದನ್ನೇ ಹಾಕಿದ್ರು. ಅದು ಅಗೇನ್ ರಿಪೋರ್ಟ್ ಬಂದಿದ್ದು ಇಟ್ಸ್ ನಾಟ್ ದಟ್ ಗ್ರೇಟ್ ಅಂತ. ಸೊ ಈ ಸರಿ ಒಳ್ಳೆ ಸ್ಪೀಶೀಸ್ ನ ಸೆಲೆಕ್ಟ್ ಮಾಡ್ತೀವಿ ಅನ್ಕೊಳ್ತೀವಿ. ಅಂಡ್ ವಿ ವಿಲ್ ಟೇಕ್ ಇಟ್ ಫಾರ್ವರ್ಡ್. ಥ್ಯಾಂಕ್ ಯು ಸರ್. ನಾವು ನರೇಂದ್ರ ಬಾಬು ಅವ್ರ ಜೊತೆ ಅಂಡ್ ಇಷ್ಟೇ ಮರಗಳು ಆತರದ್ ಏನಾರು ಇರುತ್ತಾ ನೆಡೋದಿಕ್ಕೆ? ಆರ್ ಮೇಡಮ್, ತಮ್ಮ ಬೊಮ್ಮನಹಳ್ಳಿ ಝೋನ್ ನಲ್ಲಿ ನಾವು ಈ ಸಾರಿ ಮ್ಯಾಪಥಾನ್ ಕಾರ್ಯಕ್ರಮ 14-15ನೇ ತಾರೀಕಿನಲ್ಲಿ ನಾವು ಮಾಡ್ತಾ ಇದೀವಿ. ತಮ್ಮ ಏರಿಯಾದಲ್ಲಿ ತಮ್ಮ ರಸ್ತೆ ಹಾಗೂ ತಮ್ಮ ಮನೆಗಳ ಸುತ್ತ ಬರ್ತೀವಿ. ಜಾಗನ ಐಡೆಂಟಿಫೈ ಮಾಡಿ ಗಿಡ ನೆಡ್ಲಿಕ್ಕೆ ಗುರುತಿಸ್ತಾ ಇದೀವಿ. ತಾವ್ ಹೇಳ್ದಂಗೆ ಏನ್ ಲೈಟ್ ಕಂಬದ ಕೆಳಗಡೆ ಅಥವಾ ತೊಂದರೆ ಆಗುವಂತ ಪ್ರದೇಶಗಳಲ್ಲೆಲ್ಲ ಇರೋದಿಲ್ಲ. ತಾವ್ ಎಲ್ಲಿ ತೋರಿಸ್ತಿರೋ ಅದೇ ಜಾಗನ ನಾವು ಪ್ಲಾಂಟೇಶನ್ ಮಾಡ್ಲಿಕ್ಕೆ ಗುರುತಿಸ್ತಾ ಇದೀವಿ. ಒಂದು ಹಾಗೂ ಚಾರ್ಕೋಲ್ ಹೈದರಾಬಾದ್ ಹಾಗೂ ಇತರ ಪ್ರದೇಶಗಳಲ್ಲಿ ತುಂಬಾ ಚೆನ್ನಾಗಿ ಬರ್ತಿದೆ. ಮತ್ತೆ ಫಾಸ್ಟ್ ಗ್ರೋಯಿಂಗ್ ಸ್ಪೀಶೀಸ್ ಕಾರ್ಬನ್ ಡೈಆಕ್ಸೈಡ್ ನ ಇದ್ ಮಾಡ್ಕೊಳತ್ತೆ ಒಂದು ಸ್ಟಡಿಯಿಂದ ಕಳೆದ ವರ್ಷಗಳಲ್ಲಿ ನೆಡಲಾಗಿತ್ತು. ಅದರ ಇಲ್ ಎಫೆಕ್ಟ್ಸ್ ಎಲ್ಲ ಯಾವಾಗ ಸುಮಾರು ಲಿಟ್ರೇಚರ್ ಬಂತು ಅದನ್ನ ನೆಡೋದು ಸ್ಟಾಪ್ ಮಾಡಲಾಗಿದೆ. ಮತ್ತೆ ಈಗ ತಾವು ಯಾವ ಸ್ಪೀಶೀಸ್ ಕೇಳ್ತೀವೋ ಅದೇ ಸ್ಪೀಶೀಸ್ ತಮ್ಮ ಏರಿಯಾದಲ್ಲಿ ತಮ್ಮ ರಸ್ತೆಯಲ್ಲಿ ನೆಡುವಂತ ಕಾರ್ಯಕ್ರಮ ಇದೆ. ಹಾಗೂ ಈಗ ಮೇಂಟೆನೆನ್ಸ್ ಸೀಸನ್ ನಮ್ಗೆ ಈಗ ಸ್ಟಾರ್ಟ್ ಆಗಿದೆ. ಎಲ್ಲಾ ಮರಗಳು ಏನು ಬಿದ್ದಂತ ಮರಗಳಿಗೆಲ್ಲ ಈಗ ಹೊಸದಾಗಿ ಟ್ರೀ ಗಾರ್ಡ್ ಹಾಕ್ತಾರೆ, ಸ್ಟೇಕ್ಸ್ ಕೊಡ್ತಾರೆ, ಮತ್ತೆ ಸತ್ತಂತ ಗಿಡಗಳನ್ನ ರೀಪ್ಲೇಸ್ ಮಾಡ್ತಾರೆ. ಕಳೆದ ವರ್ಷದ ಪ್ಲಾಂಟೇಶನ್ ಈ ಸಾರಿ ತುಂಬಾ ಚೆನ್ನಾಗಿ ನಿರ್ವಹಣೆ ಮಾಡಲಾಗುತ್ತೆ. ಅಬ್ಸಲ್ಯೂಟ್ಲಿ. ನಾವು ಲೋಕಲ್ ಕೋಆರ್ಡಿನೇಟ್ ಏನಾದ್ರು ಲೆಟರ್ ಕೊಡ್ಬೇಕಾ? ನಾವು ಇಷ್ಟೇ ಮರಗಳು ಬೇಕು ಅಂತ ರೊಟೀನ್ ವರ್ಕ್ ಇದೆ, ನಡೆಯುತ್ತೆ. ಅದಲ್ಲ, ನಾವು ಗಿಡಗಳು ಎಷ್ಟ್ ಬೇಕು ಅನ್ನೋದಕ್ಕೆ ಏನಾದ್ರು ಲೆಟರ್ ಕೊಡ್ಬೇಕಾಗತ್ತಾ ಲೋಕಲ್ ಇದ್ರಲ್ಲಿ? ಅಥವಾ ನಾವು ಬರ್ತಾ ಇದ್ವಿ ಬೊಮ್ಮನಹಳ್ಳಿ ಝೋನ್ ನಲ್ಲಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ವಿ ಮ್ಯಾಪಥಾನ್ ಅಂತ. ತಮ್ಮ ಪ್ರದೇಶದಲ್ಲೇನೆ ನಾವು ಬಂದು ತಮ್ಮನ್ನು ಕೂಡ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಆ ದಿನ ಜಾಯಿನ್ ಆಗಿ ಮ್ಯಾಪಥಾನ್ ತಮ್ಮ ಸುತ್ತಮುತ್ತಲ ಪ್ರದೇಶದಲ್ಲಿ ಯಾವ ಗಿಡ ಎಲ್ಲಿ ನೆಡೋದು ಅನ್ನೋದನ್ನ ತೀರ್ಮಾನ ಮಾಡ್ಲಿಕ್ಕೆ ನಾವೇ ತಮ್ಮ ಮನೆ ಬಾಗಿಲು ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಥ್ಯಾಂಕ್ ಯು. ಸೊ ಇನ್ನೊಂದು 3 ಜನಕ್ಕೆ ಬಿಡ್ಬೋದು ಇದಕ್ಕೆ. ಚೇತನ್ ಅವರೇ ನೀವು ಮಾತಾಡಿ, ಬಟ್ ಸ್ಪೆಸಿಫಿಕ್ ಟು ದ ಟಾಪಿಕ್ ಬಿಟ್ಟು ಡೈವರ್ಟ್ ಆಗಬಾರ್ದು ಯಾರೇ ಆದ್ರೂ. ಇಲ್ಲ ಸರ್,
ಸರ್ ನನ್ನ ಹೆಸರು ಚೇತನ್ ಅಂತ ಮಹದೇವಪುರ ಏರಿಯಾ ಮಾತಾಡೋದು. ನಮಸ್ತೆ ಆದ್ರೆ ಚೇತನ್. ನಾನು ಜಯನಗರ ಮಹದೇವಪುರ ರೆಗ್ಯುಲರ್ ಆಗಿ ಓಡಾಡ್ತಾ ಇರ್ತೀನಿ. ಕೆಲವು ಕಡೆ ತುಂಬಾ ಜಾಸ್ತಿ ಕೋರ್ನೋಕಾರ್ಪಸ್ ಹಾಕಿ ಸ್ವಲ್ಪ ಹೈ ಡೆನ್ಸಿಟಿ ಇರೋದ್ರಿಂದ ಅದು ಬೆಳೆದ ಹಾಗೆ ತುಂಬಾ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡುತ್ತೆ. ತಾವು ಈ ಕೋರ್ನೋಕಾರ್ಪಸ್ ಮರಗಳು ಎಲ್ಲಿ ಹೈ ಡೆನ್ಸಿಟಿ ನೆಟ್ಟಿದ್ದೀರಿ ಅದನ್ನ ಕಿತ್ತಾಕಕ್ಕೆ ಪರ್ಮಿಷನ್ ಕೊಟ್ಟು ಅದನ್ನ ರೀಪ್ಲೇಸ್ ಮಾಡಿ ನೇಟಿವ್ ಟ್ರೀ ಹಾಕಕ್ಕೆ ಆಗುತ್ತಾ? ಅದನ್ನ ಎನೇಬಲ್ ಮಾಡಿದ್ರೆ ಇನ್ನ 3 ವರ್ಷಕ್ಕೆ 4 ವರ್ಷಕ್ಕೆ ನಾವು ಹೆಲ್ತ್ ಪ್ರಾಬ್ಲಮ್ಸ್ ಬಹಳ ಅವಾಯ್ಡ್ ಮಾಡ್ತಾ ಇರ್ತೀವಿ. ಇದೊಂದಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತ ವಿನಂತಿ ಸರ್. ಖಂಡಿತ ಚೇತನ್ ಅವರೇ, ಈ ವರ್ಷದಿಂದ ಒಂದು ಕೋರ್ನೋಕಾರ್ಪಸ್ ಕೂಡ ನೆಡ್ಲಿಕ್ಕೆ ಕ್ರಮ ಕೈಗೊಳ್ಳೋದಿಲ್ಲ, ಎಲ್ಲ ಬ್ಯಾನ್ ಮಾಡಿ. ಅಲ್ಲ, ಈಗ ಆಲ್ರೆಡಿ ಕಳೆದ 2 ವರ್ಷನೇ ನೆಟ್ಟಿರೋದು. ಹೌದು, ನಾವು ತಿನ್ನಿಂಗ್ ಮಾಡ್ತೀವಿ, ತಾವು ಹೇಳ್ದಂಗೆ ಗ್ರಾಜುಯಲ್ ರಿಪ್ಲೇಸ್ ಮಾಡ್ತೀವಿ. ಕಳೆದ ವರ್ಷ ನೆಟ್ಟಿದ್ನ ಸಡನ್ ಆಗಿ ತೆಗೆದ್ರೆ ಸ್ವಲ್ಪ ಸಮಸ್ಯೆ ಆಗ್ಬೋದು. ಗ್ರಾಜುಯಲಿ ಅದನ್ನ ತಾವು ಮುಂದಿನ ದಿನಗಳಲ್ಲಿ ತಾವೇ ಹೇಳ್ತೀರಾ ಕೋರ್ನೋಕಾರ್ಪಸ್ ಇರೋ ಜಾಗದಲ್ಲಿ ಬೇರೆ ಗಿಡ ಬಂದಿದೆ ಅಂತ. ಆ ರಿಸಲ್ಟ್ ನಾವು ತಮಗೆ ಕೊಡ್ತೀವಿ. ಸರಿ ಸರ್, ಹಾಗಾದ್ರೆ ನಾವು ಲೋಕಲ್ ಫಾರೆಸ್ಟ್ ಆಫೀಸರ್ ಜೊತೆ ಈ ಜಾಗ ಕೋರ್ನೋಕಾರ್ಪಸ್ ಇದೆ ಅಂತ ಹೇಳಿ ರೀಪ್ಲೇಸ್ಮೆಂಟ್ ರಿಕ್ವೆಸ್ಟ್ ಮಾಡ್ಬೋದಾ? ಎಸ್, ಖಂಡಿತ ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪವಿತ್ರ ಶ್ರೀರಾಮ್ ಅವರೇ ದಯವಿಟ್ಟು. ಹಲೋ, ಪಾರ್ವತಿ ಶ್ರೀರಾಮ್ ಅಂತ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ನಾನು ಮತ್ತೆ ಲಲಿತಾಂಬರ್ ಮಾತಾಡಿದ್ದು ಒಂದು ಮರಗಳ ಬಗ್ಗೆನೆ ಮಾತಾಡ್ಬೇಕು ಸ್ವಲ್ಪ. ಯಾಕಂದ್ರೆ ನಮ್ಮ ಕೋರಮಂಗಲದಲ್ಲೇ ಲಾಸ್ಟ್ ಕಳೆದ ವರ್ಷ ಜೂನ್ 15ನೇ ತಾರೀಕಿಂದ 20ನೇ ತಾರೀಕು ನಡೆದಂತ ಗಿಡಗಳು ಏನಂದ್ರೆ ಅನ್ಸೈಂಟಿಫಿಕಲಿ ನೆಟ್ಬಿಟ್ಟಿದ್ದಾರೆ. ಎಲ್ಲಿ ಪ್ಲೇ ಗ್ರೌಂಡ್ ಎಲ್ಲೆಲ್ಲೆಲ್ಲೆಲ್ಲ ಮಾಡ್ಬಿಟ್ಟಿದ್ದಾರೆ. ಒಂದು ಸೈಂಟಿಫಿಕ್ ಬಂದು ನೀವು ಒಂದ್ಸಲ ನೀವು ನಮ್ಮ ಪಾರ್ಕ್ ಗಳೆಲ್ಲ ನೋಡಿದ್ರೆ, ನೀವು ಉದ್ಯಾನವನಗಳಲ್ಲೂ ಪ್ಲೇ ಗ್ರೌಂಡ್ ಎಲ್ಲ ನೋಡಿದ್ರೆ ನಿಮ್ಗೆ ಖಂಡಿತ ಅರ್ಥ ಆಗತ್ತೆ. ಒಂದು ಆಮೇಲೆ ಬೇರೆ ಕಡೆ ಕ್ಯಾಂಪಸ್ ಅಲ್ಲಿ ನಾವು ಹೋಗಿ ನೋಡಿದಾಗ ಅಲ್ಲಿ ಅಷ್ಟೇನೆ ಮರಗಳು ಬೆಳೆದಿಲ್ಲ, 15-20% ಮಾತ್ರ ಸರ್ವೈವ್ ಆಗಿದೆ ಅಷ್ಟೇ. ಇದನ್ನ ಹೇಳ್ಬೇಕು. ಮತ್ತೆ ಕೋರಮಂಗಲದಲ್ಲಿ ನಾವು ಕೆಲವು ಮರಗಳು ನೆಡ್ಬೇಕು. ಮತ್ತೆ ಮರಗಳು ಬೆಳೆದು ನಿಂತು ಬಿಟ್ಟಿದೆ ಸರ್. ಅದಕ್ಕೆ ಏನಾದ್ರು ಒಂದ್ ಮಾಡ್ಬೇಕು, ಅದು ಪ್ರೂನ್ ಮಾಡೋದು ಏನಾದ್ರು ಮಾಡ್ಬೇಕು. ಯಾಕಂದ್ರೆ ಕೊಂಬೆಗಳು ಬೀಳ್ತಾನೆ ಇರ್ತವೆ. ನಿಮ್ಗೆ ಗೊತ್ತು ಕೋರಮಂಗಲ ಪಾರ್ವತಿ. ಹೌದು, ಈಗ ಅದೇ ತರ ನಾನು ಆಗ್ಲೇ ಹೇಳ್ದ ಹಾಗೆ ಈ ಸಾರಿ ತಮ್ಮ ಜಿಯೋ ಟ್ಯಾಗ್ ಮಾಡೋದ್ರಿಂದ ಪ್ರತಿಯೊಂದು ಗಿಡನು ಸರ್ವೈವ್ ಆಗ್ಲಿಕ್ಕೆ ನಾವು ಕ್ರಮ ತಗೊಂತಾ ಇದೀವಿ. ಒಂದು ಹಾಗೂ ಈಗ ಮರಗಳು ಏನು ಬೆಳೆದಿದೆ ತಮ್ಗೆ ಅದು ಅಪಾಯ ಸ್ಥಿತಿ ರಂಬೆ ಕೊಂಬೆಗಳು ಇತ್ತು ಅಂದ್ರೆ ನಾವು ಮಾಧ್ಯಮದಲ್ಲಿ ಪೇಪರ್ ನಲ್ಲಿ ನಾವು ಕಂಪ್ಲೇಂಟ್ಸ್ ನ ತಗೊಂಡು ಅಟೆಂಡ್ ಮಾಡ್ತಾ ಇದೀವಿ. ತಾವು ವಾಟ್ಸ್ಆಪ್ ನಲ್ಲೂ ಸಹಿತ ಅಂತ ಮರಗಳ ಫೋಟೋಸ್ ಅನ್ನ ಕಳಿಸ್ಕೊಟ್ರೆ ಮಾರನೇ ದಿನನೇ ನಮ್ಮ ಟೀಮ್ ಬಂದು ಅದನ್ನ ಪ್ರೂವ್ ಮಾಡಿ ಅಪಾಯನ ತಪ್ಪಿಸುವಂತ ಕೆಲಸ ಮಾಡ್ತೀನಿ. ನಮ್ಮ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಬಹಳಷ್ಟು ಜನ ಕೇಳ್ತಾ ಇದಾರೆ, ಮರಗಳ ಮೇಲೆ ಬಹಳಷ್ಟು ಟ್ರೀ ಅಂದ್ರೆ ಕೇಬಲ್ಸ್ ಗಳು, OFC ಕೇಬಲ್ಸ್ ಗಳೆಲ್ಲ ಹಾಕಿರ್ತಾರೆ, ಅದ್ರ ಮೇಲೆ ಯಾವ ರೀತಿ ಆಕ್ಷನ್ ತಗೋಬಹುದು ಅಂತ. ಅದಕ್ಕೆ ಈಗ ಎಲ್ಲ ಟೆಂಡರ್ ಶೂ ರೋಡ್ಸ್ ಆಗಿದೆ. ಕೇಬಲ್ಗಳಿಗೋಸ್ಕರನೇ ಪ್ರತ್ಯೇಕ ಜಾಗ ಬಿಟ್ಟಿದ್ದಾರೆ, ಅಲ್ಲಿ ಹಾಕ್ಬೇಕಾಗಿದೆ. ನಾವು ಎಷ್ಟೋ ಸಾರಿ ಕೆಲವೊಂದ್ ಕಡೆ ನಾವು ಅವ್ರಿಗೆ ನೋಟಿಸಸ್ ಎಲ್ಲ ಕೊಟ್ಟಿದೀವಿ, ಕೆಲವು ಸಾರಿ ತೆಗ್ಸಿದೀವಿ. ಅದನ್ನ ವೈರ್ಗಳನ್ನ ತುಂಡು ಮಾಡುವಂತ ಕೆಲಸ ಕೂಡ ನಾವು ಮಾಡಿದೀವಿ. ಮತ್ತೆ ಈಗ ನಾವೆಲ್ಲ ಈಗ ಡಿಜಿಟಲಿ ಕನೆಕ್ಟೆಡ್ ಆಗಿರೋದ್ರಿಂದ ತೊಂದರೆ ಆಗುತ್ತೆ. ಬಟ್ ನಾವು ಕಂಪನಿಯವ್ರ ಜೊತೆ ನಾವು ತುಂಬಾ ಹಾರ್ಷಾಗಿ ನಾವು ಕ್ರಮ ತಗೊಂತಾ ಇದೀವಿ. ಯಾವುದೇ ಕಾರಣಕ್ಕೂ ಈ ಮರಗಳಿರೋದು ಅದು ವೈರ್ ನೇತಾಕ್ಲಿಕ್ಕಲ್ಲ, ಅದೊಂದು ಕ್ಲಿಯರ್ ಮೆಸೇಜ್ ಅನ್ನ ನಾವು ಇದ್ದಿದೆ. ಹಾಗೂ ಒಂದು ಇದ್ರಲ್ಲೂ ಕೂಡ ನಮ್ಮ ಟ್ರೀ ಪ್ರಿಸರ್ವೇಶನ್ ಆಕ್ಟ್ ನಲ್ಲೂ ಸಹಿತ ಇದೊಂದು ಅಪರಾಧ ಆಗುತ್ತೆ. ನಾವು ಇನ್ನು ಮುಂದಿನ ದಿನಗಳಲ್ಲಿ ಇದನ್ನ ನಾವು ಸ್ಟ್ರಿಕ್ಟ್ ಆಗಿ ನಾವು ಫಾಲೋ ಮಾಡ್ತೀವಿ. ಸೊ ಶಿವರಾಮನ್ ಹರಿಹರನ್, ಸ್ಪೆಸಿಫಿಕ್ ಟು ದ ಕ್ವಶನ್ ದಯವಿಟ್ಟು. ಎಸ್, ಇಲ್ಲಿ ಈ ಕಡೆ ವಿಜಯಪುರ ಮತ್ತು ಆ ಕಡೆ ಬೆನಿಗಲ್ಲಿ ಸೈಡ್ ಕಸ್ತೂರಿ ನಗರದಲ್ಲಿ ಒಂದು ದೊಡ್ಡ ಜಾಗ ಇದೆ. ಅದು ಆಕ್ಚುಲಿ ಕಸ್ತೂರಿ ನಗರ ಪಾರ್ಕ್. ಇದು ಎಷ್ಟೋ ಇವರು ಪೌರ ಕಾರ್ಮಿಕಸ್ ಎಲ್ಲ ಸೇರಿ ದೇ ಡು ಓಪನ್ ಇನ್ಸಿನರೇಷನ್, ಡ್ರೈ ಲೀವ್ಸ್, ಡ್ರೈ ವೇಸ್ಟ್, ವೆಟ್ ವೇಸ್ಟ್ ಎಲ್ಲ ಸೇರಿ ಅದೆಲ್ಲ ಟ್ರೀಸ್ಗಳು ಕಡಿಮೆಯಾಗಿ ಎಲ್ಲ ಮ್ಯಾಕ್ಸಿಮಮ್ ಡ್ಯಾಮೇಜ್ ಆಗುತ್ತೆ. ಸೊ ಫಸ್ಟ್ ಪೌರ ಕಾರ್ಮಿಕಸ್ಗೆ ಏನಾದ್ರು ಟ್ರೈನಿಂಗ್ ಕೊಡಬೇಕು. ಮರ ಪಕ್ಕದಲ್ಲಿ ಏನು ಇನ್ಸಿನೇಷನ್ ಮಾಡಬಾರದು, ನೋ ಓಪನ್ ಬರ್ನಿಂಗ್ ಆಫ್ ಗಾರ್ಬೇಜ್ ಎಲ್ಲ ಈ ತರ ಇಶ್ಯೂ ಆಗುತ್ತೆ. ದಟ್ ಇಸ್ ಕ್ರಿಯೇಟಿಂಗ್ ಲಾಟ್ ಆಫ್ ಫಾರೆಸ್ಟ್ ಫೈರ್ ಇನ್ ಕಸ್ತೂರಿ ನಗರ, ಇನ್ ಬೆನೆಗಲ್ಲಿ ವಾರ್ಡ್ ಸ್ಪೆಸಿಫಿಕಲಿ. ಹೌದು, ಇದನ್ನ ಮಾಡಬೇಕು. ಅದು ನಂಬರ್ ನಾಳೆ ಮಾತಾಡ್ತೀವಿ. ಸಾರ್ವಜನಿಕರಿಂದ ನಮ್ಗೆ ಈ ಒಂದು ಕಂಪ್ಲೇಂಟ್ ತುಂಬಾ ಬಂತು. ನಾವು ಎಲ್ಲ ನಮ್ಮ ಏನು ಪೌರ ಕಾರ್ಮಿಕರಿಗೆ ಅವ್ರಿಗೆ ನಾವು ಮೆಸೇಜ್ ಅನ್ನ ಕಳಿಸಿದೀವಿ. ಅವ್ರು ಏನ್ ಮಾಡ್ತಾ ಇದ್ರೆ, ಕಸ ಗುಡಿಸುವಂತ ಟೈಮ್ ನಲ್ಲಿ ಒಂದು ಜಾಗದಲ್ಲಿ ಗುಡ್ಡೆ ಹಾಕಿ ಅದನ್ನ ಎಲ್ಲೂ ಕೂಡ ಬಿಡ್ತಾ ಇಲ್ಲ, ಅದನ್ನ ತಗೊಂಡು ಹೋಗ್ಬೇಕು ಅವರು. ಕೆಲವು ಕಡೆ ಅದೇ ಅಲ್ಲೇ ಉಳಿದು ತಾವು ಹೇಳಿದಾಗ ನಾವು ಅಬ್ಸರ್ವ್ ಮಾಡಿದೀವಿ.
ಬಹಳ ತೊಂದರೆ ಆಗ್ತಾ ಇದೆ. ಆ ರೀತಿ ಕೆಲವ್ರು ಏನ್ ಮಾಡ್ತಾ ಇದ್ರು, ಎಷ್ಟೋ ಜನ ಬೆಂಕಿ ಇಟ್ಬಿಡ್ತಾ ಇದ್ರು, ಅದನ್ನ ಗಿಡ ಮತ್ತೆ ಮರಗಳೆಲ್ಲ ಸಾಯ್ತಾ ಇದ್ವು. ಇದನ್ನೆಲ್ಲ ಅವ್ರಿಗೆ ತೋರಿಸಿ ಅದನ್ನ ಈ ರೀತಿ ಪ್ರಾಕ್ಟೀಸ್ ಮಾಡಬಾರ್ದು ಅನ್ನೋದನ್ನ ನಾವು ಅವ್ರಿಗೆ ಎಲ್ಲ ತಿಳಿಸಿದ್ದೀವಿ. ಥ್ಯಾಂಕ್ ಯು ಶಿವರಾಮ್. ಥ್ಯಾಂಕ್ ಯು ಸರ್. ಈಗ ಬೇರೆ ಓಕೆ, ಇನ್ನೊಂದು 2 ಕ್ವಶನ್ ತಗೋಬಹುದಾಗುತ್ತೆ ನಾವು ಡ್ಯೂ ಟು ಶಾರ್ಟೇಜ್ ಆಫ್ ಟೈಮ್. ನಾಗರಾಜ್ ಅವರೇ ದಯವಿಟ್ಟು ಹೇಳಿ. ನಾಗರಾಜ್ ಅವರೇ ತಮ್ಮ ಕ್ವಶನ್ ಏನಿದ್ರೆ. ಓಕೆ, ರಜನಿ ಗಣೇಶ್. ಹಲೋ ಹಲೋ ನಮಸ್ತೆ ನಾಗರಾಜ್ ಅವರೇ, ನಮಸ್ತೆ, ಹೇಳಿ. ಸರ್. ನಮ್ದು ಮುಖ್ಯವಾಗಿ ಹೇಳೋದು ಅಂದ್ರೆ, ಈ ಕಾಂಟ್ರಾಕ್ಟರ್ ಮೂಲಕ ನೀವು ನೆಟ್ಟಿರುವ ಗಿಡಗಳು ಮಳೆಗಾಲ ಆದ ಮೇಲೆ ನೆಟ್ಟಿರುವಂತ ಗಿಡಗಳು, ಅವೆಲ್ಲಾ ಕಡೆ ನೀವು ಒಂದ್ಸಲ ಇನ್ಸ್ಪೆಕ್ಷನ್ ಮಾಡುವಂತ ನೆಸೆಸಿಟಿ ಇದೆ. ಹೋದ್ರೆ ಗೊತ್ತಾಗುತ್ತೆ. ಎಲ್ಲಾ ಕಡೆ ಆ ಗಿಡಗಳಿಗೆ ನೆಟ್ಟಿದ ನಂತರ ನಾಟ್ ಎ ಸಿಂಗಲ್ ಡೇ ದೇ ಹ್ಯಾವ್ ಕಮ್ ಅಂಡ್ ವಾಟರ್ ದ ಪ್ಲಾಂಟ್ ಆರ್ ಮೇಂಟೈನ್ ದಿಸ್. ಇದಕ್ಕೆ ನನಗೆ ಸುಮಾರು ಕಡೆ ನೋಡಿ, ಕೊನೆಗೆ ಇಲ್ಲಿ NR ಕಾಲೋನಿ ಮತ್ತು ಬ್ಯಾಂಕ್ ಅನ್ನು 2 ಕಡೆ ನಾವು ಅಡಾಪ್ಟ್ ಮಾಡ್ಕೊಂಡು ಮಾಡ್ತಾ ಇದೀವಿ. ಬೆಂಗಳೂರು ಸುತ್ತಮುತ್ತ ನೀವು ಎಲ್ಲೇ ಹೋದ್ರು ಬ್ಯಾಂಬೂ ಗಾರ್ಡ್ ಹಾಕಿರುವಂತದ್ದು, ಆ ಗಿಡಗಳು ಎಲ್ಲ ಮೋಸ್ಟ್ಲಿ 10% 20% ಉಳ್ಕೊಂಡಿದ್ರೆ ಹೆಚ್ಚು, ನಾಟ್ 80%. ನಂಬರ್ 1. ನಂಬರ್ 2, ಶಾಂತಲಾ ಹತ್ರ ಒಂದ್ಸಲ ವಿಡಿಯೋ ಹಾಕಿದ್ದಕ್ಕೆ ಅದೇ ಕಾಂಟ್ರಾಕ್ಟರ್ ಇನ್ಸಿಡೆಂಟ್ಲಿ ಐ ನ್ಯೂ ಹಿಮ್ 2ನೇ ಸಲ ಪ್ಲಾಂಟ್ ಮಾಡಿದ್ದಾರೆ. ನೀವೀಗ ಶಾಂತಲಾ ಹತ್ರ ಮೆಜೆಸ್ಟಿಕ್ ಅಲ್ಲಿ ಪುನಃ ಹೋಗಿ ನೋಡಿ, 2ನೇ ಸಲ ಓವರ್ ನೈಟ್ ಎಲ್ಲಾ ಗಿಡ ಹಾಕಿದ್ದು ಪುನಃ ಅಷ್ಟು ಹೋಗಿದೆ ಗಿಡಗಳು. ನಂಬರ್ 1. ಕಾಂಟ್ರಾಕ್ಟ್ಗಳಿಗೆ SOP ಒಂದು ಇಲ್ಲ. ಎವ್ರಿ ಬಾದಾಮ್ ಗಿಡ ಅಥವಾ ದೊಡ್ಡ 8 ಅಡಿ 10 ಅಡಿಗೆ ಒಂದೊಂದು ಗಿಡ ಹಾಕೊಂಡ್ರೆ ಹೇಗೆ ಸರ್? ಅದು ಒಂದೊಂದು 30, 40, 50 ಅಡಿ ಇರುವಂತ ಕಡೆ 8, 10 ಅಡಿ. ಕ್ವಶನ್ ಗೊತ್ತಾಯ್ತು ಸರ್, ಕ್ವಶನ್ ಗೊತ್ತಾಯ್ತು. ನಾವು ಈ ಸಾರಿ ಅದನ್ನ ಕ್ರಮ ತಗೊಂತಾ ಇದೀವಿ. ಈಗ ನಾ ಹೇಳಿದ್ನಲ್ಲ, ನಮ್ಮ ಒಂದು ಸಿಟಿಸನ್ ಜೊತೆ ನಾವು ಟೈಪ್ ಮಾಡ್ಕೊಂಡು ಅವ್ರ ಎಲ್ಲಾ ಕಂಪ್ಲೇಂಟ್ ಸಾಲ್ವ್ ಆದಂತ ನಂತರ ಮಾತ್ರ ನಾವು ಅವ್ರಿಗೆ ಬಿಲ್ ಪೇಮೆಂಟ್ ಮಾಡುವಂತ ಕ್ರಮನ ಈ ಸಾರಿಯಿಂದ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ. ನೆಟ್ಟಂತ ಪ್ರತಿ ಗಿಡಗಳು ಉಳಿದಾಗ ಮಾತ್ರ ಅವ್ರಿಗೆ ಪೇಮೆಂಟ್ ಸಿಗುತ್ತೆ, ಅವ್ರ ಮೇಲೆ ಬೈಂಡಿಂಗ್ ಆಗುತ್ತೆ ಸರ್. ಓಕೆ, ರಜನಿ ಅವರೇ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಹಲೋ, ನಮಸ್ತೆ ಸರ್. ನಮ್ ಪ್ರಾಬ್ಲಮ್ ಬಂದು ತುಂಬಾ ವರ್ಷದಿಂದ ಇದೆ. ಇಲ್ಲಿ ವಾರ್ಡ್ ಆಫೀಸ್ ಇದೆಲ್ಲ 89 ಜೋಗಪಾಳ್ಯ, ಅದ್ರ ಪಕ್ಕದ್ದು ಏರಿಯಾ ಬಂದ್ಬಿಟ್ಟು ಗುಂಡಪ್ಪ ಪಾರ್ಕ್ಗೆ ಬಿಲಾಂಗ್ ಆಗತ್ತೆ. ಫಸ್ಟ್ ಇಲ್ಲಿಗಲ್ ಆಕ್ಯುಪೈ ಮಾಡ್ಕೊಂಡಿದ್ರು. ನಾವು ತುಂಬಾ ಲೆಟರ್ಸ್ ಬರ್ದಿ ಅವ್ರನ್ನ ಅಲ್ಲಿಂದ ತೆಗ್ದಿದ್ದಾಯ್ತು. ಅದು ಮಾಡಿ ಇಷ್ಟು ವರ್ಷ ಆಗಿದೆ, ಆಲ್ಮೋಸ್ಟ್ ಅಬೌಟ್ 20 years. ಬಟ್ ಸ್ಟಿಲ್ ಅಲ್ಲಿ ಆ ಗುಂಡಪ್ಪ ಪಾರ್ಕ್ ಎಕ್ಸ್ಟೆನ್ಷನ್ ಆಗೇ ಇಲ್ಲ ಸರ್. ದಟ್ ಏರಿಯಾ ಬಿಲಾಂಗ್ಸ್ ಟು ಗುಂಡಪ್ಪ ಪಾರ್ಕ್. ವಿ ರಿಕ್ವೆಸ್ಟ್ ಯು ಸರ್. ನಾವು ಕೋವಿಡ್ ಪೀರಿಯಡ್ ಅಲ್ಲಿ ನೋಡಿದೀವಿ, ಎಸ್ಪೆಷಲಿ ಈ ಅಲ್ಸೂರ್ ಏರಿಯಾ ಬಂದು ತುಂಬಾ ಕಂಜೆಸ್ಟೆಡ್. ಮನೆ ಪಕ್ಕದಲ್ಲಿ ಇದೆ, ಗಿಡ ಮರನೇ ಇಲ್ಲ ಇಲ್ಲಿ. ಇದೊಂದೇ ಲಂಗ್ ಸ್ಪೇಸ್ ಇರೋದು ನಮ್ಗೆ. ನೀವು ಬರ್ತೀರಾ ಅಂದ್ರೆ ನಾನು ಬರ್ತೀನಿ ಸರ್. ಅವತ್ತಿನ ದಿನ ನಾವು ದಯವಿಟ್ಟು ಹೆಲ್ಪ್ ಮಾಡಿ. ಖಂಡಿತ ಆಯ್ತು. ಯಾಕಂದ್ರೆ ಗುಂಡಪ್ಪ ಪಾರ್ಕ್ ಇಟ್ ಇಸ್ ಲಾಂಗ್ ವೇಟೆಡ್ ಥಿಂಗ್ಸ್ ಪ್ಲೀಸ್. ಅಂಡ್ ವಾರ್ಡ್ ಆಫೀಸ್ ಪಕ್ಕದಲ್ಲೇ ಇದೆ ಇದು. ಅಂಡ್ ಗಾರ್ಬೇಜ್ ಡಂಪ್ ಮಾಡ್ತಾರೆ, ಬರ್ನ್ ಮಾಡ್ತಾರೆ, ಡೆಬ್ರೀಸ್ ಎಲ್ಲೆಲ್ಲಿಂದಾನು ತಂದು ಹಾಕ್ತಾರೆ ಸರ್. ನೋಟೆಡ್ ಮೇಡಮ್, ನೋಟೆಡ್. ಸೊ ಸಾಹೇಬ್ರು ತಗೊಂತಾರೆ. Please do it, sir. Yes. Any support from citizens will be definitely given to you, sir. Sure. Thank you. So last much, question. sir. Thank you. Last question, Pushpa Ganesh. ದಯವಿಟ್ಟು ಹೇಳಿ ಮೇಡಮ್. ರಘುಜಿ ಕೇಳಿಸ್ತಾ ಇದೆಯಾ? ನಮಸ್ತೆ. ಸರ್ ನಮಸ್ತೆ ಸರ್. ಏನಂದ್ರೆ ನಾನು ಓಡಾಡ್ಬೇಕಾದ್ರೆ ತುಂಬಾ ಕಡೆ ಗಮನಿಸ್ತಾ ಇರ್ತೀನಿ ಸರ್, ಈ ದೊಡ್ಡ ಮರಗಳಿಗೆಲ್ಲ ಗೆದ್ದಲು ಹಿಡ್ದಿರುತ್ತೆ, ಇಡೀ ಕಾಂಡನ ತುಂಬ್ಕೊಂಡ್ಬಿಟ್ಟಿರುತ್ತೆ ಸರ್. ಇದ್ರ ಬಗ್ಗೆ ನೀವು ಸ್ವಲ್ಪ ಗಮನ ಕೊಡ್ಬೇಕು ಅಂತ. ಹೌದಮ್ಮ, ನಾವು ಈ ಸರಿಯಿಂದ ನೋಡಿದೀವಿ. ಅದು ಈಗ ಸ್ವಲ್ಪ ಪ್ರಮಾಣದ ಒಂದು ಕೆಮಿಕಲ್ ಟ್ರೀಟ್ಮೆಂಟ್ ಆಗೋ ಔಷಧಿಗಳನ್ನ ಅಲ್ಲಿ ಹಾಕ್ಬೇಕಾಗತ್ತೆ. ಈ ಮಳೆಗಾಲ ಬಂದ ತಕ್ಷಣ ಸ್ವಲ್ಪ ಅದು ಕಡಿಮೆ ಆಗುತ್ತೆ, ನೋಡ್ತೀವಿ. ಆ ತರದ್ದು ಉಳಿದಿದ್ದೆ ಆದ್ರೆ ಅಂತವನ್ನೆಲ್ಲ ಕ್ಲಿಯರ್ ಮಾಡ್ತೀವಿ. ಓಕೆ ಸರ್. ಥ್ಯಾಂಕ್ ಯು ಸರ್. ನಾವೊಂದು ಅರ್ಬನ್ ಫಾರೆಸ್ಟ್ರಿ ಬುಕ್ ಅಂತ ಮಾಡಿದ್ದು, ಅದ್ರ ಮೇಲೆ ಅರ್ಬನ್ ಫಾರೆಸ್ಟ್ರಿ ಮೇಲೆ ಯಾವ ಪ್ಲಾಂಟೇಶನ್ ಬುಕ್ ಅಂತ, ಅದ್ರ ಮೇಲೆ ಹರ್ಷಿತಾ ಅವ್ರು ಇದ್ದಾರೆ. ಶಿಲ್ ಟೇಕ್ 2 to 3 minutes ಅದನ್ನ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಅದನ್ನ ಯಾವ ರೀತಿ ಜನಗಳಿಗೆ ಮತ್ತೆ ತಮ್ಮ ಗಮನಕ್ಕೆ ತರಬೇಕು ಅಂತ ಸರ್. ಹರ್ಷಿತಾ ಅವ್ರು.
ಥ್ಯಾಂಕ್ ಯು ಸರ್. ನಿಮ್ಮ ಸಮಯ ನಮ್ಮ ಜೊತೆ ಇಷ್ಟೊತ್ತು ಕಳೆದಿದ್ದಕ್ಕೆ ಇಟ್ ವಾಸ್ ಸಚ್ ಅ ವಂಡರ್ಫುಲ್ ಸೆಷನ್. ಇವಾಗ ನಾವು ಅರ್ಬನ್ ಫಾರೆಸ್ಟ್ರಿ ಹ್ಯಾಂಡ್ ಬುಕ್ ಅಂತ ಒಂದು ನಾವು ಕೆಲವು ವರ್ಷಗಳ ಹಿಂದೆ ನಾವು ಮಾಡಿದ್ವಿ. ಅದ್ರ ಪರ್ಪಸ್ ನಾವು ಇವತ್ತು ಮಾತಾಡಿದ ಸೆಷನ್ ಅಷ್ಟೇ ಸರ್. ನಾವು ಅರ್ಬನ್ ಸ್ಪೇಸಸ್ ಅಲ್ಲಿ ಹೇಗೆ ನಾವು ಗ್ರೀನರಿ ಸ್ಟಾರ್ಟ್ ಮಾಡ್ಬೋದು, ಅದನ್ನ ಹೇಗೆ ಪ್ರೊಟೆಕ್ಟ್ ಮಾಡ್ಬೋದು, ಮತ್ತೆ ನೋ ಸ್ಪೇಸ್ ಇಂದ ಹಿಡಿದು ಜಾಸ್ತಿ ಸ್ಪೇಸ್ ಇರೋವರೆಗೂ ಯಾವ ಥರ ಸ್ಪೀಶೀಸ್ನ ಹಾಕಿದ್ರೆ ಅದ್ರ ಲಾಂಜಿವಿಟಿ ಇರುತ್ತೆ. ಯಾಕಂತಂದ್ರೆ ನಮಗೆ ಈಗಾಗಲೇ ಡಿಸ್ಕಸ್ ಮಾಡ್ದಂಗೆ ಅದು ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ಗೆ ಇಂಟರ್ಫಿಯರ್ ಆಗುತ್ತೆ. ಸೊ ಅದರಿಂದ ತೆಗೆಯೋ ಪರಿಸ್ಥಿತಿ ಬರುತ್ತೆ. ನಿಮಗೂ ಅದು ಭಾಳ ರಿಕ್ವೆಸ್ಟು ಬರುತ್ತೆ. ಸೊ ಅದಕ್ಕೋಸ್ಕರ ಈ ಸ್ಪೀಶೀಸ್ ಯಾವ್ದು ಅದ್ರ ರೂಟ್ ಎಷ್ಟು ಬೆಳೆಯುತ್ತೆ, ಅದ್ರ ಏನೋ ಟ್ರಂಕ್ ಸೈಜ್ ಎಷ್ಟು ದೊಡ್ಡದಾಗುತ್ತೆ, ಮತ್ತು ಅದ್ರ ಕವರೇಜ್ ಎಷ್ಟು ಬರುತ್ತೆ ಅನ್ನೋದ್ರ ಬಗ್ಗೆ ಇದು ಒಂದು ಅರ್ಬನ್ ಫಾರೆಸ್ಟ್ರಿ ಹ್ಯಾಂಡ್ ಬುಕ್ ಅಂತ ಒಂದು ಮಾಡಿದ್ದೀವಿ. ಇನ್ನು ಇದನ್ನ ನಾವು ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆನೂ ಚರ್ಚೆ ಮಾಡಿ ಏನಾದರೂ ಏನೋ ಸ್ಪೀಶೀಸ್ನ ಲಿಸ್ಟ್ ಏನಾದರೂ ಅಪ್ಗ್ರೇಡ್ ಮಾಡ್ಬೇಕು. ಯಾಕಂದರೆ ಇದು ನಾವು ಸುಮಾರು ವರ್ಷದಿಂದನೇ ಮಾಡಿ ಇಟ್ಕೊಂಡಿದ್ದೀವಿ ಮತ್ತು ಸಿಟಿಸನ್ಸ್ಗೆ ಅವೈಲೇಬಲ್ ಇದೆ. ಸೊ ನಿಮ್ಮ ಕಡೆಯಿಂದ ನಮ್ಗೆ ಅದೊಂದು ಇದು ಉಪಯೋಗ ಆಗುತ್ತೆ ಸರ್. ಮತ್ತು ಜಯರಾಜ್ ಮಂಡ್ಯಂ ಅವರು ಹಸಿರು ಮಿಷನ್ ಅವರು ಪ್ಲಾಂಟೇಶನ್ ಹೇಗೆ ಮಾಡಬೇಕು, ಯಾಕಂತಂದರೆ ಮಾಸ್ ಪ್ಲಾಂಟೇಶನ್ ಡ್ರೈವಲ್ಲಿ ಸುಮಾರು ಸತಿ ನಮಗೆ ಬರೀ ವಾಲಂಟಿಯರ್ಸ್ ಎಲ್ಲ ಬರ್ತಾರೆ. ಅವ್ರಿಗೆ ಇದ್ರ ಬಗ್ಗೆ ನಾಲೆಜು ಐಡಿಯಾ ಇರಲ್ಲ. ಸೊ ಕೆಲವೊಂದ್ಸಲ ನಾವು 100 ಸ್ಯಾಪ್ಲಿಂಗ್ ಡ್ರೈವ್ ಮಾಡಿದ್ರು ವಾಲಂಟಿಯರ್ಸ್ ಏನಾದ್ರು ರೂಟ್ ಡ್ಯಾಮೇಜ್ ಮಾಡೋದಕ್ಕೆ ಹಾಕಿದ್ರೆ ಸ್ವಲ್ಪ ದಿವಸ ಅದಲ್ಲಿ ಅದು ಇದಾಗೋಗುತ್ತೆ, ಡ್ರೈ ಆಗೋಗುತ್ತೆ, ಮತ್ತೆ ಅದು ಒಂದು ಮರ ಬೆಳೆಯೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಅವರು ಒಂದು ಪ್ಲಾಂಟೇಶನ್ ಇದಕ್ಕೂ ಗೈಡನ್ನು ಮಾಡಿದ್ದಾರೆ. ಮತ್ತು ಯಾವ ಥರ ನಾವು ಟ್ರೆಂಚ್ ತೆಗಿಬೇಕಾ, ಯಾವ ಡೈಮೆನ್ಷನಲ್ಲಿ ಯಾವ ಥರ ಸಸಿಗೆ ತೆಗಿಬೇಕು ಅಂತ ಇದೆ. ಸೊ ಇದ್ರ ಬಗ್ಗೆ ನಾವು ಒಂದ್ಸಲ ಹೇಳೋಣ ಎಲ್ಲರಿಗೂ, ನಮ್ಮ ಪಾರ್ಟಿಸಿಪೆಂಟ್ಸ್ಗೆ. ಮತ್ತು ನಿಮ್ಮ ಜೊತೆನೂ ಮುಂದಿನ ದಿನಗಳಲ್ಲಿ ನಾವು ಇದ್ರ ಬಗ್ಗೆ ನಾವು ಇನ್ನೊಂದು ನೆಕ್ಸ್ಟ್ ಸ್ಟೆಪ್ ನಾವು ತಗೋಬೋದಾ ಅಂತ ಕೇಳೋಕ್ಕೆ ನಾವು ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ ಸರ್. ಹೌದು, ಇದೆ ತಮ್ಮ ರಿಪೋರ್ಟ್ ಡಿಸೆಂಬರ್ 2019 ಅಲ್ಲಿ ಪಬ್ಲಿಷ್ ಆಗಿದ್ದು. ಅದನ್ನ ನಾವು ರೆಫರೆನ್ಸ್ ಆಗಿ ತಗೊಳ್ತಾ ಇದೀವಿ. ಅದ್ರ ಪ್ರಕಾರನೇ ನಾವು ಕೂಡ ಮಾಡ್ತಿದೀವಿ. ಮುಂದಿನ ದಿನಗಳಲ್ಲಿ ತಮ್ಮ ಜೊತೆ ಇದೇನು ತಾವು ಇಷ್ಟು ರಿಸರ್ಚ್ ಮಾಡಿ ಇದನ್ನ ಹೊರತಂದಿದ್ದೀರಾ, ಇದನ್ನ ನಾವು ಖಂಡಿತವಾಗಿ ಕಾರ್ಯರೂಪಕ್ಕೆ ತರೋಣ. ಥ್ಯಾಂಕ್ ಯು ಸೋ ಮಚ್ ಸರ್. ಏನಾದರೂ ಅಪ್ಗ್ರೇಡೆಡ್ ಲಿಸ್ಟ್ ಇದ್ರೂ ನಮಗೆ ಖಂಡಿತ ಹೇಳಿ. ಯಾಕಂದ್ರೆ ಇವಾಗ ಅವೈಲೇಬಲ್ ಲಿಸ್ಟ್ ಅದನ್ನು ನಾವು ಸಿಟಿಸನ್ಸ್ ಕೊಡ್ಬೇಕಾದ್ರೆ ಕ್ಯಾಟಗರೈಸ್ ಮಾಡಿಕೊಟ್ರೆ ಸೊ ದೇ ವಿಲ್ ಅಂಡರ್ಸ್ಟ್ಯಾಂಡ್ ಎಷ್ಟು ಸ್ಪೇಸಲ್ಲಿ ಯಾವ ಸ್ಪೀಶೀಸ್ನ ನೆಡ್ಬೋದು ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಬ್ಯುಸಿ ಶೆಡ್ಯೂಲ್ ಅಲ್ಲಿ ನಮಗೋಸ್ಕರ ಸಿಟಿಸನ್ಸ್ಗೋಸ್ಕರ ಟೈಮ್ ಕೊಟ್ಟಿದ್ದೆ ಸರ್. ಈ ಝೋನಲ್ ಆಫೀಸರ್ಸ್ ನಂಬರ್ಸ್ ನಾನು ವೆಬ್ಸೈಟ್ ತಗೊಂಡು ಬಹಳಷ್ಟು ಜನಕ್ಕೆ ಶೇರ್ ಮಾಡ್ತೀವಿ. ನನಗೆ ಒಂದು ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ತಮ್ಮ ಸಬಾರ್ಡಿನೇಟ್ಸ್ಗೂ ಸಹ ಒಂದು ಇನ್ಸ್ಟ್ರಕ್ಷನ್ ಕೊಡಿ ಸರ್. ಸಿಟಿಸನ್ಸ್ ಯಾಕಂತ ಹೇಳಿದ್ರೆ ಬೆಂಗಳೂರು ಅನ್ನೋದು ಬಹಳಷ್ಟು ಜನ ಜಾಯಿನ್ ಆದವರು ಇಲ್ಲಿ ಬೆಂಗಳೂರನ್ನ ಲವ್ ಮಾಡೋರು, ಬೆಂಗಳೂರನ್ನ ಇಷ್ಟಪಡೋರು, ಬೆಂಗಳೂರು ಚೆನ್ನಾಗಿರ್ಬೇಕು ಅಂತ ಇರೋರು, ಬೆಂಗಳೂರು ಗ್ರೀನ್ ಕವರ್ ನ ಜಾಸ್ತಿ ಮಾಡ್ಬೇಕು ಅನ್ನುವ ಮನಸ್ಥಿತಿ ಇರೋರು. ಅಂಡ್ ಈ ತರ ಸಿವಿಕ್ ಮೈಂಡೆಡ್ ಸಿಟಿಸನ್ಸ್ ನ ನೀವು ಯಾವ ಜಿಲ್ಲೆಯಲ್ಲೂ ನೋಡಕ್ಕಾಗಲ್ಲ, ಯಾವ ರಾಜ್ಯದಲ್ಲೂ ನೋಡಕ್ಕಾಗಲ್ಲ. ಆ ರೀತಿ ಬೆಂಗಳೂರಲ್ಲಿ ಇದ್ದಾರೆ. ಸೊ ಅವರಿಗೆ ಯಾವ ರೀತಿ ಸಿಟಿಸನ್ ಪಾರ್ಟಿಸಿಪೇಟ್ ಮಾಡ್ಬೋದು. ಅದಾದ್ಮೇಲೆ ಬಹಳಷ್ಟು ಜನ ಪ್ರೈವೇಟ್ ಲ್ಯಾಂಡ್ ಗಳಲ್ಲೂ ಸಹ ನೆಡೋದಕ್ಕೆ ಗಿಡಗಳನ್ನ ಕೇಳ್ತಾರೆ. ಆ ಗಿಡಗಳನ್ನ ಯಾವ ರೀತಿ ತಗೋಬಹುದು ಅಂತ ಹೇಳ್ಬಿಟ್ಟು ತಮ್ಮ ಸಬಾರ್ಡಿನೇಟ್ಸ್ಗೆ ಒಂದು ಮೆಸೇಜ್ ನ ಕೊಟ್ರೆ ಅವ್ರನ್ನ ಕೋಆರ್ಡಿನೇಟ್ ಮಾಡ್ತಾರೆ. ಅದ್ರ ಜೊತೆಗೆ ಅವರ ನರ್ಸರಿಗಳಿಗೆ ವಿಸಿಟ್ ಮಾಡಿ ಅಲ್ಲಿಂದ ಸರ್ ಏನಾದ್ರೂ ಒಂದು ಚಿಕ್ಕದಾಗ ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ರೆ ಬಹಳಷ್ಟು ನರ್ಸರಿಗಳಲ್ಲಿ ತಾವು 10 ಗಿಡ 15 ಗಿಡ ಆತರ ಪ್ರೊವೈಡ್ ಮಾಡುವ ಇದೆಯಲ್ವಾ ಸರ್? ನಮ್ಮಲ್ಲಿ ಬೊಮ್ಮನಹಳ್ಳಿನಲ್ಲಿ ಕೂಡ್ಲು ಅನ್ನೋ ಪ್ರದೇಶದಲ್ಲಿ, ಮಹದೇವಪುರದಲ್ಲಿ, ಯಲಹಂಕದ ಅಟ್ಟೂರು ಪ್ರದೇಶ, ಮತ್ತೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಕ್ಯಾಂಪಸ್ನ ಜ್ಞಾನ ಭಾರತಿ, ಇಲ್ಲಿ ನಮ್ಮ ನರ್ಸರಿಗಳಿದ್ದಾವೆ. ಅಲ್ಲಿ ಜಸ್ಟ್ ಅವರು ಒಂದು ಫಾರ್ಮಲ್ ಲೆಟರ್ ಕೊಟ್ಟು, ಯಾಕಂದ್ರೆ ನಮ್ಮ ಅಕೌಂಟಬಿಲಿಟಿಗೋಸ್ಕರ ನಾವು ಅವ್ರ ಫೋನ್ ನಂಬರ್ ಹಾಗೂ ಹೆಸರು ಒಂದು ಸಣ್ಣ ಪತ್ರ ತಗೋತಾ ಇದ್ವಿ. ತಗೊಂಡು ಖಂಡಿತವಾಗಿ ನಾವು ಅವ್ರಿಗೆ 50 ರಿಂದ 100 ಗಿಡಗಳನ್ನ ಕೊಡ್ತಾ ಇದ್ದೀವಿ. ಅದಕ್ಕಿಂತ ಹೆಚ್ಚಿಗೆ ಬೇಕು ಅಂತಂದ್ರೆ ನಮ್ಮಿಂದ ಸ್ವಲ್ಪ ಪರ್ಮಿಷನ್ ಬೇಕಾಗತ್ತೆ. ಮತ್ತೆ ಯಾಕೆಂದ್ರೆ ಮೇಯ್ನ್ ಗಿಡ ವೇಸ್ಟ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಅವ್ರು ಯಾವ ಪ್ರದೇಶದಲ್ಲಿ ಪ್ಲಾಂಟೇಶನ್ ಮಾಡ್ತಿದ್ದಾರೆ ಅನ್ನೋದನ್ನ ಒಂದು ನಮ್ಗೆ ಕನ್ಫರ್ಮೇಶನ್ ಕೊಟ್ರೆ ಅವ್ರು ಎಷ್ಟು ಸಂಖ್ಯೆ ಗಿಡಗಳು ಕೇಳಿದ್ರು ಸಹಿತ ನಾವು ಪ್ರೊವೈಡ್ ಮಾಡುವಂತ ಒಂದು ಯೋಜನೆ ಇದೆ. ಉಚಿತವಾಗಿ ಗಿಡಗಳನ್ನ ಕೊಡ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಸರ್. ಸೊ ಈ ಮೆಸೇಜ್ ನ ತಗೊಳ್ಳಿ. BBMP ನರ್ಸರಿಗಳು ಎಲ್ಲಿದೆ ಅಂತ ವೆಬ್ಸೈಟ್ ಅಲ್ಲೂ ಸಿಗುತ್ತೆ ನಿಮ್ಗೆ. ಆ ಲೊಕೇಶನ್ಗೆ ಹೋಗಿ ನಿಮ್ದೇ RWA NGO ಅಥವಾ ನಿಮ್ದೊಂದು ರಿಕ್ವೆಸ್ಟ್ ಲೆಟರ್ ಕೊಟ್ರೆ ಸಾಹೇಬ್ರು ಹೇಳ್ದಂಗೆ ತಮಗೆ ಗಿಡಗಳು ಸಿಗುತ್ತೆ. ಅದನ್ನ ಮಕ್ಕಳ ರೀತಿಲಿ ಅವರ ಒಂದೇ ಕನ್ಸರ್ನ್ ಏನು ಅಂತ ಹೇಳಿದ್ರೆ ಮಕ್ಕಳ ರೀತಿಲಿ ನೋಡ್ಕೊಂಡು ಅದನ್ನ ಜವಾಬ್ದಾರಿಯುತವಾಗಿ ಮಾಡ್ಬೇಕು ಅನ್ನೋದು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಜಯರಾಜ್, ಎನಿ ಲಾಸ್ಟ್ ಲೈನ್ಸ್?
ಥ್ಯಾಂಕ್ ಯು ವೆರಿ ಮಚ್ ಸರ್, ನಿಮ್ಮ ಟೈಮು ಮತ್ತೆ ನಿಮ್ಮ ನಾಲೆಜ್ ಶೇರ್ ಮಾಡಿದ್ದಕ್ಕೆ, ಎಲ್ಲ ಸಿಟಿಸನ್ಸ್ ಪರವಾಗಿ ಮಾತಾಡಿದ್ದಕ್ಕೆ ಸರ್ ಥ್ಯಾಂಕ್ ಯು ವೆರಿ ಮಚ್. ನಾನು ಸಹಿತ ಬಿ ಪ್ಯಾಕ್ ಅವ್ರಿಗೆ ಬಹಳ ಒಂದು ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸ್ತೀನಿ. ಈಗ ಏನಂತಂದ್ರೆ ಮಳೆಗಾಲ ಬರ್ತಾ ಇದೆ, ತಾವು ಮಳೆ ಬಂದಂತ ಸಂದರ್ಭದಲ್ಲಿ ಮರದ ಕೆಳಗಡೆ ನಿಲ್ಲೋದು ದಯಮಾಡಿ ಅವಾಯ್ಡ್ ಮಾಡಿ. ಮತ್ತೆ ಗಾಳಿ ಸಂದರ್ಭಗಳಲ್ಲಿ ಟ್ರಾವೆಲ್ ಮಾಡೋದನ್ನ ದಯಮಾಡಿ ಅವಾಯ್ಡ್ ಮಾಡಿ. ಈ ನಮ್ಮ ಸಂಸ್ಥೆ ಬಿ ಪ್ಯಾಕ್ ಅವರು ಇದೊಂದು ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ ಸಾರ್ವಜನಿಕರಿಗೆ, ಅದೊಂದು ಮನವಿ. ಯಾಕೆಂದ್ರೆ ಮರಗಳೆಲ್ಲ ಬಹಳ ಅಪಾಯ ಸ್ಥಿತಿನಲ್ಲಿ ಇದಾವೆ, ಯಾವ ಟೈಮ್ನಲ್ಲಿ ಬೇಕಾದ್ರೂ ಕೂಡ ಒಂದು ಅನಾಹುತಗಳಾಗ್ಬೋದು. ನಮ್ಮ ಸೇಫ್ಟಿ ಬಹಳ ಮುಖ್ಯ. ಹಾಗೂ ನಮ್ಮ ಅರಣ್ಯ ಇಲಾಖೆಯ BBMP ಅರಣ್ಯ ವಿಂಗ್ ಹಾಗೂ ಕರ್ನಾಟಕ ಅರಣ್ಯ ಇಲಾಖೆಯ ಒಂದು ಶ್ರಮವನ್ನ ಹಾಗೂ ನಮ್ಮ ಒಂದು ಕಾರ್ಯಕ್ರಮಗಳನ್ನ ಜನರಿಗೆ ತಲುಪಿಸುವಂತ ಪ್ರಯತ್ನ ಮಾಡಿದ ತಮ್ಗೆ ತುಂಬಾ ಧನ್ಯವಾದಗಳು. ಹಾಗೂ ನಾಗರಿಕರಿಗೆ ಹಲವಾರು ಒಂದು ಅಹವಾಲುಗಳು ಈಗ ನಮ್ಗೆ ಅರ್ಥವಾಗಿದೆ. ಅದನ್ನ ಮುಂದಿನ ದಿನಗಳಲ್ಲಿ ಅವರ ಒಂದು ಏನು ಯೋಚನೆ ಹಾಗೂ ಚಿಂತನೆಗಳಿಗೆ ಸ್ಪಂದನೆ ಮಾಡಿ ತಮ್ಮ ಮುಖಾಂತರ ಒಂದು ಪಾಸಿಟಿವ್ ಒಂದು ರೆಸ್ಪಾನ್ಸ್ ಆಗಿ ಸಿಗುವಾಗಲಿ ಅಂತ. ಹಾಗೂ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಕ್ಕೆ ನನ್ನ ಹಾಗೂ ನನ್ನ ತಂಡದ ವತಿಯಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸೊ ಥ್ಯಾಂಕ್ ಯು ಆಲ್. ಈ ಏನೋ ಈ ಮಳೆಲೂ ಸಹ ಜಾಯಿನ್ ಆಗಿದ್ಕೆ ತಮ್ಗೆ ಏನೇ ಇದ್ರೂ ಸಹ ರೀಚ್ ಔಟ್ ಆಗ್ಬೋದು. ಸಾಹೇಬ್ರು ಇರ್ತಾರೆ, ಜೊತೆಗೆ ಅವ್ರ ಆಫೀಸ್ ಸಹ BBMP ಹೆಡ್ ಆಫೀಸ್ ಅಲ್ಲಿ ಇರುತ್ತೆ, ಅವ್ರಲ್ಲೇ ಇರ್ತಾರೆ, ಅವ್ರನ್ನು ಸಹ ರೀಚ್ ಔಟ್ ಆಗ್ಬೋದು. ನಿಮ್ಮ ಮೇಲ್ ಐಡಿನೂ ಸಹ ನಾನು ಶೇರ್ ಮಾಡ್ತೀನಿ ಸರ್, ಏನೇ ಇದ್ರು ಕನ್ಸರ್ನ್ ಇದ್ರು ಸಹ ಮೇಲ್ ಐಡಿಗೆ ಅವ್ರಿಗೆ ಅವ್ರು ರೀಚ್ ಔಟ್ ಆಗ್ಬೋದು. ಧನ್ಯವಾದಗಳು ಎಲ್ರಿಗೂ ಸಹ ಜಾಯಿನ್ ಆಗಿದ್ದಕ್ಕೆ. ಇದನ್ನ ಈ ಸೆಷನ್ಸ್ ನ ಕ್ಲೋಸ್ ಮಾಡ್ತಾ ಇದೀವಿ. ಧನ್ಯವಾದಗಳು BLG ಸ್ವಾಮಿ ಸರ್ ತಮ್ಗೆ. ಥ್ಯಾಂಕ್ ಯು. ಥ್ಯಾಂಕ್ಸ್.